ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಹಿಸ್ಟ್ರಿ ವಿತ್ ಶಂಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ನಿನ್ನೆ ಒಂದು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿದ್ದೆ, ಮೊಹರಂ ಮೂಲಭೂತವಾದಿಗಳಿಗೆ ಸಮರ್ಥ ಉತ್ತರ ಅಂತ. ಏನಿದು ಮೂಲಭೂತವಾದಿಗಳಿಗೆ ಸಮರ್ಥ ಉತ್ತರ ಅಂತಂದ್ರೆ, ಈಗಾಗಲೇ 10 ದಿನಗಳಿಂದ ನಾವು ಮೊಹರಂ ಹಬ್ಬವನ್ನ ಮಾಡ್ತಾ ಇದ್ದೀವಿ. ಇಂದು ಈ ಒಂದು ಹಬ್ಬ ಮುಗಿತಾ ಇದೆ. ಮತ್ತೆ ನಾವು ಈ ಒಂದು ಸೌಹಾರ್ದಯುತವಾದಂಥ ಮೊಹರಂ ಹಬ್ಬವನ್ನ ಆಚರಿಸಬೇಕಂದ್ರೆ ಮತ್ತೆ 1 ವರ್ಷ ಕಾಯಬೇಕು. ನಿನ್ನೆ ಕತಲ್ ರಾತ್ರಿ ನಡೆದು ಬೆಳಗಿನ ಜಾವ ಸವಾರಿಗಳು ಮುಗಿದು ಈಗ ಸಾಯಂಕಾಲ ಏನು ನೀವು ನಂಬ್ಕೊಂಡಿರುವಂತ ಎಲ್ಲ ದೇವತೆಗಳ ಒಂದು ದಫನ್ ಕಾರ್ಯ ಕೂಡ ನಡೀತಾ ಇದೆ. ಸಾವಿರಾರು ವರ್ಷಗಳಿಂದ ಕರ್ಬಲದಲ್ಲಿ ನಡೆದಂತಹ ಒಂದು ತ್ಯಾಗ, ಬಲಿದಾನ, ಸತ್ಯದ ಹೋರಾಟದ ಪ್ರತೀಕವಾಗಿ ಹುಸೇನ್ ಹಸೇನರ ಸ್ಮರಣಾರ್ಥವಾಗಿ ಆರಂಭವಾದಂತಹ ಈ ಒಂದು ಹಬ್ಬ ಈ ಒಂದು ನಮ್ಮ ದಕ್ಷಿಣ ಭಾರತದಲ್ಲಿ ಮುದಗಲ್ಲಿನಲ್ಲಿ ಸುಮಾರು 400-500 ವರ್ಷಗಳಿಂದ ಈ ಒಂದು ಹಬ್ಬವನ್ನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇಂಥ ಒಂದು ಹಬ್ಬದ ಕುರಿತಾಗಿ ನಾನು ವಿಶೇಷ ಸರಣಿಯ ವಿಡಿಯೋಗಳನ್ನು ಮಾಡಿದ್ದೀನಿ. ಸಂಪೂರ್ಣವಾಗಿ ಐತಿಹಾಸಿಕ ಮಾಹಿತಿ ಇಲ್ಲದಿದ್ದರೂ ಕೂಡ ಕೆಲವಿಷ್ಟು ಜಾನಪದೀಯ ಮೂಲಗಳು, ಮೌಖಿಕ ಸಾಹಿತ್ಯ ಮತ್ತು ಸಾಹಿತ್ಯ ಕಲ್ಪನೆಯ ಭಾವನೆ ಮತ್ತು ಇತಿಹಾಸ ಇವೆಲ್ಲವುಗಳ ಉರುಣ ಈ ಒಂದು ಕರ್ಬಲ್ ಕಥೆಯಲ್ಲಿ ಕಂಡು ಬರ್ತದೆ. ಹಾಗಾಗಿ ನಮ್ಮ ಸಾಮಾನ್ಯ ಜನರಿಗೆ, ಬುದ್ಧಿವಂತರಿಗಲ್ಲ, ವಿದ್ವಾಂಸರಿಗಲ್ಲ, ಸಾಮಾನ್ಯ ಜನರಿಗೆ ಈ ಒಂದಿಷ್ಟು ವಿಷಯ ತಿಳಿಲಿ ಅಂತ ನಾನು ಸರಣಿಯಾಗಿ ಒಂದು 5 ವಿಡಿಯೋಗಳನ್ನ ಮಾಡಿದೆ. ಈಗ ಇದು 6ನೆಯ ಒಂದು ವಿಡಿಯೋ ಮತ್ತು ಕೊನೆಯ ವಿಡಿಯೋ ಮೊಹರಂ ಕುರಿತಾಗಿ. ಈ ಒಂದು ವಿಡಿಯೋದಲ್ಲಿ ನಾನು ಒಂದಿಷ್ಟು ಉತ್ತರಗಳನ್ನ ಕೊಡಬೇಕಾಗಿದೆ. ಹಾಗಾಗಿ ಆ ಒಂದು ಉತ್ತರಗಳನ್ನ ಕೊಡೋದಕ್ಕಿಂತ ಮೊದಲು ಮೊಟ್ಟ ಮೊದಲ ಬಾರಿಗೆ ಯಾರ್ಯಾರು ನನ್ನ ಈ ಒಂದು ಹಿಸ್ಟ್ರಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕೊನೆಗೆ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ಅದು ಬಹಳ ನನಗೆ ಮುಖ್ಯ ಆಗ್ತದ. ಇನ್ನು ಹೆಚ್ಚು ಇತಿಹಾಸದ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕಾಗೆ ಆಗ್ತದ ಅಂತ. ಏನು ಇವತ್ತು ನಾನು ಉತ್ತರ ಕೊಡಕ್ ಬಂದಿದ್ದು ಈ ವಿಡಿಯೋದಲ್ಲಿ ಅಂತಂದ್ರೆ, ನಾನು ಕರ್ಬಲ ಕಥೆಯ ಬಗ್ಗೆ, ಇಮಾಮ್ ಹುಸೇನರ ಬಗ್ಗೆ, ಹಸೇನ್ ಹುಸೇನರ ಹೋರಾಟದ ಬಗ್ಗೆ ಕೆಲವಿಷ್ಟು ಮಾಹಿತಿಗಳನ್ನ ನೀಡಿದ್ದೆ. ಅದರಲ್ಲಿ ಒಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಬಂದಿದ್ವು. ಇಸ್ಲಾಮನ್ನ ತಪ್ಪಾಗಿ ಅರ್ಥೈಸ್ತಾ ಇದ್ದೀರಿ, ಈ ಮುಸ್ಲಿಮರಿಗೂ ಬ್ರಾಹ್ಮಣರಿಗೆ ಏನು ಸಂಬಂಧ, ಇದು ಒಂದು ಕಲ್ಪಿತ ಕತೆ, ನೀವು ಮಿಸ್ಗೈಡ್ ಮಾಡ್ತಾ ಇದ್ದೀರಿ, ಹಾಗೆ ಹೀಗೆ ಅಂತ ಮೆಸೇಜ್ ಬಂದಿದ್ವು. ಬಟ್ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಇತಿಹಾಸವನ್ನ ಒಂದೇ ಮಗ್ಲಿಂದ ನೋಡ್ಬೇಕಾಗಿಲ್ಲ. ಆದ್ರೂ ಕೂಡ ಇತಿಹಾಸ ಯಾವಾಗಲೂ ಇತಿಹಾಸ ಆಗೇ ಇರ್ತದೆ. ಕೆಲವಷ್ಟು ಜನ ಹೇಗಿರ್ತಾರೆ ಅಂದ್ರೆ, ತಾವು ತಿಳ್ಕೊಂಡಿದ್ದೇ ಇತಿಹಾಸ, ತಾವು ಕಾಲದಿಂದ ಅನ್ಕೊಂಡು ಬಂದಿರೋದೇ ಸತ್ಯ ಅಂತ ಹೇಳಿ ಆಲದ ಮರಕ್ಕೆ ನೇಣು ಹಾಕೊಳ್ಳೋರು ಬಹಳ ಜನ ಇರ್ತಾರೆ. ಅಂತವ್ರಿಗೆ ನಾನು ಏನು ಹೇಳಕ್ ಹೋಗಲ್ಲ, ನೆಗ್ಲೆಕ್ಟ್ ಮಾಡಿದ್ದೆ. ಆದ್ರೆ ನನಗೆ ತುಂಬಾ ವಿದ್ಯಾರ್ಥಿಗಳು, ಆತ್ಮೀಯರಿದ್ದಾರೆ, ಅದರಲ್ಲಿ ನನ್ನ ವಿಚಾರಗಳನ್ನ ಒಪ್ಕೊಂಡವರು ತುಂಬಾ ಜನ ಇದ್ದಾರೆ. ಅವರು ನನಗೆ ಯಾವಾಗಲೂ ಹೇಳೋರು, ಸರ್ ನೀವು ಒಬ್ಬ ನಾಸ್ತಿಕರು, ದೇವರು ದಿಂಡ್ರನ್ನ ನಂಬಲ್ಲ, ಆದ್ರೂ ಕೂಡ ಮೊಹರಂ ಅಂತ ಬಂದಾಗ ನೀವು ಬಹಳ ಆಕ್ಟಿವ್ ಆಗ್ತೀರಿ, ಯಾಕೆ ಅಂದಾಗ ನಾನು ಒಂದೇ ಮಾತು ಹೇಳಿದ್ದೆ, ಈ ದೇಶ ಸಮಾನತೆಯ, ಸೌಹಾರ್ದತೆಯ, ಸ್ನೇಹ ಸಂಬಂಧಗಳ ಹೊಂದಿರುವಂತ ಸ್ವತಂತ್ರ ನಾಡು. ಇಲ್ಲಿ ಸರ್ವ ಧರ್ಮಗಳ ಭಾವೈಕ್ಯತೆ ಸಾರಬೇಕಾಗಿದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಅದರ ಭಾಗ ಮೊಹರಂ. ಇಲ್ಲಿಯ ಜನಪದೀಯರು ಅದನ್ನ ದೇವರಂತ ಆಚರಣೆ ಮಾಡ್ತಾರೋ, ಭಕ್ತಿ ಅಂತ ಆಚರಣೆ ಮಾಡ್ತಾರೋ, ಹರಕೆಗಳನ್ನ ಅರ್ಪಿಸ್ತಾರೋ, ಅದು ಅವರವರ ವೈಯಕ್ತಿಕ. ಆದರೆ ಪ್ರಜ್ಞಾವಂತರಾದಂತ, ತಿಳುವಳಿಕೆ ಉಳ್ಳಂತ, ವಿದ್ಯಾವಂತರಾದಂತ ನಾವುಗಳು ಈ ಹಬ್ಬದ ಮೂಲಕ ಭಾರತದಲ್ಲಿ ನಾವು ಸೌಹಾರ್ದತೆಯ ಕೊಂಡಿ ಆಗ್ಬೇಕು, ಸೌಹಾರ್ದತೆಯ ಸಾರಥಿಗಳಾಗಬೇಕು, ಅದಕ್ಕೆ ಅದನ್ನು ಹೆಚ್ಚು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ. ಹಾಗಾಗಿ ಅವ್ರಿಗೆ ನನ್ನ ಮೇಲೆ ಒಂಚೂರು ಅಭಿಮಾನ. ಅವರು ನನ್ನ ವಿಡಿಯೋಗಳಿಗೆ ಬಂದಂತ ನೆಗೆಟಿವ್ ಕಾಮೆಂಟ್ಸ್ ನೋಡಿ ನನಗೆ ಫೋನ್ ಮಾಡೋದು, ಸರ್ ಈ ತರ ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕಲ್ಲ ಅಂದಾಗ ನಾನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದೆ. ಯಾಕಂತಂದ್ರೆ ಸಮಾಜದಲ್ಲಿ 100 ಜನನು ಕೂಡ ನಾವು ಒಪ್ಸಕ್ ಆಗೋದಿಲ್ಲ, ಎಲ್ಲರೂ ಕೂಡ ನಮ್ಮ ಪರವಾಗಿ ಮಾತಾಡ್ಲಿ ಅಂತ ಹೇಳಕ್ ಆಗೋದಿಲ್ಲ. ಕರ್ಮಠರು ಇರ್ತಾರೆ, ಪ್ರಗತಿಪರರು ಇರ್ತಾರೆ, ಹೌದಾ, ಸಮಾನತಾವಾದಿಗಳು ಇರ್ತಾರೆ, ಹೌದಾ, ಸೌಮ್ಯವಾದಿಗಳು ಇರ್ತಾರೆ. ಹಾಗಾಗಿ ಎಲ್ಲರಿಗೂ ನಾವು ಉತ್ತರ ಕೊಡಕ್ ಆಗೋದಿಲ್ಲ ಅಂತ ಹೇಳಿದಾಗ, ಇಲ್ಲ ಸರ್,
1% 2% ಈ ಮೂಢರಿರ್ತಾರೆ, ಮತಾಂಧರಿರ್ತಾರೆ, ಮೂಲಭೂತವಾದಿಗಳಿರ್ತಾರೆ. ಎಲ್ಲಾ ಧರ್ಮದಲ್ಲೂ ಕೂಡ ಈ ಕರ್ಮಠರಿದ್ದಾರೆ. ಅದಕ್ಕೆ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಈ ಧರ್ಮ ಅಂತಿಲ್ಲ. ಎಲ್ಲಾ ಧರ್ಮದಲ್ಲೂ ಕೂಡ ಆಲದ ಮರಕ್ಕೆ ನೇಣು ಹಾಕೊಳ್ಳುವಂತ ಮೂಢರು ಇರ್ತಾರೆ. ಹಾಗಾಗಿ ಆ 2-3 ಜನ ಇದ್ರೂ ಕೂಡ ಅವರು ಸಮಾಜಕ್ಕೆ ಸ್ವಲ್ಪ ವಿಷಕಾರಿ ಇದ್ದಾಗೆ. ಯಾಕಂದ್ರೆ ಬಹುತ್ವ ಭಾರತದಲ್ಲಿ ನಾವು ಸತ್ಯದ ಜೊತೆಗೆ ಸಮಾನತೆಯನ್ನು ಎತ್ತಿಡಬೇಕಾಗ್ತದ. ಹಾಗಾಗಿ ದಯವಿಟ್ಟು ನೀವು ಅವ್ರಿಗೆ ಉತ್ತರ ಕೊಡಲೇಬೇಕು ಅಂದಾಗ ಆ ಕಾರಣಕ್ಕೋಸ್ಕರ ಬರೀ ಅವರಿಗೆ ಅಷ್ಟೇ ಅಲ್ಲ, ನನ್ನಲ್ಲೂ ಕೂಡ ಏನಾದರೂ ಮಿಸ್ಟೇಕ್ಗಳಾಗಿದ್ರೆ ಅದಕ್ಕೂ ಕೂಡ ಒಂದಿಷ್ಟು ಸಮಜಾಯಿಸಿ ಮತ್ತು ಅದಕ್ಕೂ ಕೂಡ ಒಂದಿಷ್ಟು ವಿಷಾದದ ಜೊತೆಗೆ ಇವತ್ತು ನಾನು ಆ ಒಂದು ಮೂಲಭೂತವಾದಿಗಳಿಗೆ ಸಮರ್ಥವಾಗಿ ಉತ್ತರವನ್ನ ಕೊಡುತ್ತೇನೆ. ಮೊದಲನೇದಾಗಿ ಈ ಒಂದು ಮೊಹರಮು ಕರ್ಬಲದಲ್ಲಿ ನಡೆದದ್ದನ್ನ ಭಾರತದಲ್ಲಿ ಯಾಕೆ ಮಾಡ್ತೀವಿ? ಬಹಳ ಜನ ತಪ್ಪು ತಿಳ್ಕೊಂಡಿದ್ರಿ. ನಾನು ಹೇಳಿದಾಗ ಮುದ್ಗಲ್ ಮೊಹರಂ ಬಗ್ಗೆ ಹೇಳುವಾಗ ಇದು ಇಸ್ಲಾಮದ್ದಲ್ಲ, ಇದು ಮುಸಲ್ಮಾನರದಲ್ಲ, ನಮ್ಮೆಲ್ಲರದ್ದು ಅಂದಾಗ ಮುಸ್ಲಿಮರು ಹೆಮ್ಮೆ ಪಡ್ಬೇಕು ಅದ್ರ ಬಗ್ಗೆ. ಯಾಕೆ ಅಂತಂದ್ರೆ ಎಲ್ಲೋ ಇವತ್ತು ಹೇಗಾಗಿದೆ ಅಂತಂದ್ರೆ ಹಿಂದೂ ಮುಸ್ಲಿಂ ಬಗ್ಗೆ ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಟಿ ಅವರನ್ನ ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ಮೂಲೆಗೆ ಒತ್ತುವುದಕ್ಕೆ ಎಲ್ಲಾ ರೀತಿಯ ಕೆಲಸಗಳು ನಡೀತಾ ಇದ್ದಾವೆ. ಆದ್ರೆ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಇರೋದ್ರಿಂದನೇ ಇವತ್ತು ದಲಿತರು, ಹಿಂದುಳಿದವರು, ಮುಸ್ಲಿಮರು ಸರ್ವರು ಕೂಡ ಈ ನಾಡಿನಲ್ಲಿ ಗೌರವಿತವಾಗಿ ಬದುಕ್ತಾ ಇದ್ದೀವಿ. ಹಾಗಾಗಿ ನಾವು ಇವರೆಲ್ಲರ ಮಧ್ಯೆ ಒಂದು ಕೊಂಡಿಯನ್ನ ಸಾಧಿಸಬೇಕಾಗಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಅತ್ಯಂತ ಮುಖ್ಯ. ಹಾಗಾಗಿ ಹಬ್ಬ ಅಥವಾ ಆ ಒಂದು ಘಟನೆಗೆ ಕಾರಣ ಇಸ್ಲಾಂ ಧರ್ಮ ಆದರೂ ಕೂಡ ಅದನ್ನ ಮನಸಾರೆ ಒತ್ತು ಮೆರೆಸ್ತಿರೋರು ಈ ದೇಶದ ಕೆಳವರ್ಗದ ಹಿಂದೂಗಳನ್ನೋದು ಮರಿಬಾರದು. ಯಾಕೆಂದ್ರೆ ನಾನು ಮೊನ್ನೆ ಲೈವ್ ಮಾಡುವಾಗ ಹೇಳಿದ್ದೆ, ಬೆಂಗಳೂರಿಗೆ ಹೋಗಿ ಬರುವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಂತ 100% ಹಬ್ಬಕ್ಕೆ ಬರ್ತಕ್ಕಂಥವ್ರು ಹಿಂದೂಗಳೇ. ನನಗೆ ಒಬ್ಬರೇ ಒಬ್ರು ದಾಡಿ ಆಗ್ಲಿ ಬುರ್ಕ ಆಗ್ಲಿ ಕಾಣಲಿಲ್ಲ. ಅವಾಗ ನನಗೆ ಇನ್ನೂ ಆಶ್ಚರ್ಯ ಆಯ್ತು. ಅಂದ್ರೆ ನಮ್ಮವರು ಈ ಒಂದು ಆಚರಣೆಯನ್ನ ಹಸೇನ್ ಹುಸೇನ್ ಅವರನ್ನ ಎದೆಯಲ್ಲಿ ಇಟ್ಕೊಂಡಿದ್ದಾರೆ, ಮೆರೆಸ್ತಾ ಇದ್ದಾರೆ. ಅವ್ರಿಗೆ ಶ್ರದ್ಧಾಭಕ್ತಿಯಿಂದ ಅವ್ರಿಗೆ ಅಡಿಯಾಳಾಗಿದ್ದಾರೆ, ಸರೆಂಡರ್ ಆಗಿದ್ದಾರೆ. ಅಮ್ಮ ಬಿಬಿ ಫಾತಿಮಾ, ನಮಗೆ ಒಂದು ಒಳ್ಳೆ ಹೆಣ್ಣು ಮಗು ಕೊಡಮ್ಮ. ಅಪ್ಪ ಮೌಲಾಲಿ, ನಿನಗೆ ಹುಟ್ಟಿದಂತ ಹಸೇನ್ ಹುಸೇನ್ ಅಂತ ಮಕ್ಕಳನ್ನ ನಮಗೂ ಕೊಡಪ್ಪ ಅಂತ ಹೇಳಿ ಹಿಂದೂಗಳು ಬೇಡ್ಕೋತಾ ಇದ್ದಾರೆ, ಹಿಂದೂಗಳು ಆಚರಣೆ ಮಾಡ್ತಾ ಇದ್ದಾರೆ. ಅಂದ್ಮೇಲೆ ಅದನ್ನ ಯಾಕ್ರಿ ನಾವು ಭಿನ್ನತೆಯಿಂದ ನೋಡ್ಬೇಕು? ಇಲ್ಲಿ ಯಾಕೆ ಮತ್ತೆ ಇಸ್ಲಾಮನ್ನ ತಂದು ಸೇರಿಸ್ಬೇಕು? ಇಲ್ಲಿ ಯಾಕೆ ಮತ್ತೆ ಮುಸಲ್ಮಾನರದಂತ ತಂದು ಸೇರಿಸ್ಬೇಕು? ಹಂಗೇನಾದ್ರು ಅನ್ನಂಗಿದ್ರೆ ಅಲ್ಲೇ ಕರ್ಬಲದ ಹೋಗಿ ಆಚರಣೆ ಮಾಡಿ, ಭಾರತದಲ್ಲಿ ಯಾಕೆ ಬೇಕು? ನಾವು ಅಕ್ಬರ್ನ ಮೆರೆಸಬೇಕೇ ಹೊರತಾಗಿ ಔರಂಗಜೇಬನ್ನಲ್ಲ. ದಕ್ಷಿಣ ಭಾರತದಲ್ಲಿ ಹಿಂದೂ ಮುಸ್ಲಿಮರ ಸೌಹಾರ್ದತೆಯನ್ನು ಸಾರಿದಂತ ಆದಿಲ್ ಶಾಹಿಗಳನ್ನ ಮೆರೆಸಬೇಕು ನಾವು. ಇಬ್ರಾಹಿಂ ಆದಿಲ್ ಶಾ ಹಿಂದೂಗಳ ಸಾರಥಿ ಆದಂತವನು, ಹಿಂದೂಗಳನ್ನ ಮಕ್ಕಳ ತರ ನೋಡ್ಕೊಂಡಂತ ಒಬ್ಬ ಮಹಾನ್ ರಾಜ. ಹಾಗೆ ವಿಜಯನಗರ ಸಾಮ್ರಾಜ್ಯದ ಅರಸರು ಅವರ ಆಸ್ಥಾನದಲ್ಲಿ 80,000 ಮುಸ್ಲಿಂ ಸೈನಿಕರಿಗೆ ಆದ್ಯತೆಯನ್ನು ಕೊಟ್ಟಂತವರು. ಹಿಂದೂ ಸಾಮ್ರಾಟ ಅನಿಸ್ಕೊಂಡಿರುವಂತ ಶಿವಾಜಿ ಮಹಾರಾಜರು, ಹಿಂದೂ ಸಾಮ್ರಾಟ ಅಂದ್ರೆ ತಪ್ಪಾಗ್ತದೆ, ಭಾರತದ ನೇತಾರ, ಏನು ಮಾಡಕ್ಕಲ್ಲ, ಒಂದ್ ನಿಮಿಷ ಖುಷಿ ಅದ ಆತರ ಅನ್ನೋದಕ್ಕೆ ಇರ್ಲಿ. ಆತನ ಆಸ್ಥಾನದಲ್ಲಿದ್ದಂತ ಬಹುಪಾಲು ಪ್ರಧಾನಿಗಳು, ದಂಡನಾಯಕರು ಯಾರು? ಇದೇ ಮುಸಲ್ಮಾನರು. ಹಾಗಾಗಿ ಈ ಮಣ್ಣಿನ ಮೂಲದಲ್ಲಿಯೇ ಹಿಂದೂ ಮುಸಲ್ಮಾನತೆಯ ಸೌಹಾರ್ದತೆ ಬೆರೆತು ಬಿಟ್ಟಿದೆ. ಅದನ್ನು ಕೆಡಿಸಬೇಡಿ. ನಾನು ಈ ಕರ್ಬಲ ಕದನದ ಮೂಲಕ ಕಟ್ಟುವ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ನಡೆದಂತ ಕಥೆಗಳನ್ನು ನಮ್ಮ ಜನಕ್ಕೆ ತಲುಪಿಸಿ ನೋಡಿ, ಎಲ್ಲೋ ಹುತಾತ್ಮರಾದಂತ ಅವರನ್ನ ನಾವು ಮೆರೆಸ್ತಾ ಇದ್ದೀವಿ ಅಂತಂದ್ರೆ ಖಂಡಿತ ನಾವು ಯಾವುದೋ ಕಾಲದಲ್ಲಿ ಅಣ್ಣ ತಮ್ಮಂದಿರಾಗಿದ್ದವರು. ಹಾಗಾಗಿ ಆ ರಕ್ತ ಸಂಬಂಧದಿಂದಲೇ ನಾವು ಇವತ್ತು ಅವರನ್ನ ನಮ್ಮ ಮನೆ ದೇವರು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಇಲ್ಲಿ ಕಟ್ಟುವ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದೇನೆ ಹೊರತಾಗಿ ಬಿರುಕು ಬಿಡಿಸುವ ಕೆಲಸಕ್ಕಲ್ಲ. ಅದಕ್ಕೆ ದಯವಿಟ್ಟು ಮೂಲಭೂತವಾದಿಗಳು, ಮತಾಂಧರು ಮಧ್ಯೆ ಬರಬೇಡಿ. ನಿಮಗೆ ಸಾಧ್ಯ ಆದ್ರೆ ಆಚರಣೆ ಮಾಡ್ಕೊಳ್ಳಿ, ಇಲ್ಲ ನಿಮ್ ಮನೆಯಲ್ಲಿ ಓದಿಕೆ ಮಾಡ್ಕೊಳ್ಳಿ. ಆದ್ರೆ ಬೈಲಿಗೆ ಬಂದಾಗ ಅದು ಭಾರತದ ಹಬ್ಬ, ಬೈಲಿಗೆ ಬಂದಾಗ ಸರ್ವ ಧರ್ಮದ ಹಬ್ಬ. ಅದಕ್ಕೆ ಉತ್ತಮ ಉದಾಹರಣೆ ನನ್ನ ಮುದ್ಗಲ್. ಅಲ್ಲಿ ಅತ್ಯಂತ ವಿಜೃಂಭಣೆಯಿಂದ, ಹೆಮ್ಮೆಯಿಂದ, ಖುಷಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಎಷ್ಟೋ ಜನ ಮಡಿಯಿಂದ ವಾರಗಟ್ಲೆ ಉಪವಾಸ ಮಾಡಿ ವ್ರತಗಳನ್ನ ಮಾಡಿ ಹಸೇನ್ ಹುಸೇನ್ ಅವರಿಗೆ ಹರಕೆ ತೀರಿಸುವಂತ ಹಿಂದೂಗಳಿದ್ದಾರೆ, ಮರಿಬೇಡಿ.
ಅದನ್ನು ಮರಿಬೇಡಿ. ಆ ಕಾರಣಕ್ಕೆ ನಾನು ಇಲ್ಲಿ ಹೇಳ್ತಿರೋದು, ಇದು ಬಹುತ್ವ ಭಾರತದ ಸಂಕೇತ. ಮೊಹರಂ ಅನ್ನುವಂಥದ್ದು ಬಹುತ್ವ ಭಾರತದ ಸಂಕೇತ. ಹಾಗಾಗಿ ಅದು ಇಸ್ಲಾಂ ಮೂಲಭೂತವಾದಿಗಳಾದರೂ ಸರಿ, ಹಿಂದೂ ಮೂಲಭೂತವಾದಿಗಳು ಆದರೂ ಸರಿ, ನಿಮ್ಮ ಆಟ ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ಸೌಹಾರ್ದತೆ ಕೆಡಿಸೋದಕ್ಕೆ ಬರಬೇಡಿ. ಇದು ನಮ್ಮ ಹಬ್ಬ ಅಲ್ಲ, ಇದು ಮುಸಲ್ಮಾನರ ಹಬ್ಬ, ಇದನ್ನ ಯಾಕೆ ನಾವಿಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥ ಹಿಂದೂ ಮೂಲಭೂತವಾದಿಗಳೇ, ನಿಮಗೂ ಕೂಡ ಇದು ಎಚ್ಚರಿಕೆ. ಯಾಕಂದ್ರೆ ಈ ಮಣ್ಣಿನ ಮೂಲ ಮಕ್ಕಳಾದಂಥ ತಳ ಸಮುದಾಯದ ಕೆಳವರ್ಗದವರು ಇದನ್ನು ಯಾವತ್ತೂ ಬಿಡೋದಿಲ್ಲ, ತಮ್ಮ ಎದೆಯಲ್ಲಿ ಇಟ್ಕೊಂಡಿದ್ದಾರೆ. ಕರ್ಬಲದಲ್ಲಿ ನಡೆದಂತ ಕದನದ ವಿವರಣೆಗಳನ್ನ ಇಲ್ಲಿಯ ಲಾವಣೆಗಳಲ್ಲಿ ಅಚ್ಚಾಗಿಸಿದ್ದಾರೆ. ಶಿವನೊಂದಿಗೆ ಅವರನ್ನ ಬೆರೆಸಿದ್ದಾರೆ, ಪಾರ್ವತಿಯೊಂದಿಗೆ ಬಿಬಿ ಫಾತಿಮಳನ್ನ ಬೆರೆಸಿದ್ದಾರೆ. ಕರ್ಬಲ ಕದನದ ನಂತರ ಶಕೀರಾ ಬಾನು, ಜಲೀಲಾ ಮುಂತಾದ ಮಹಿಳೆಯರನ್ನ ಬಂಧಿಸಿದಾಗ ಅಲ್ಲಿಯ ಒಂದು ಸಂದರ್ಭದ ವರ್ಣನೆಯನ್ನ ನಮ್ಮ ಮಹಾಭಾರತದಲ್ಲಿ ಬರ್ತಕ್ಕಂಥ ದ್ರೌಪದಿಗೆ ಬಂದಂತ ಕತಿಯ ಸಂದರ್ಭದಲ್ಲಿ ಆಕೆಯನ್ನ ಸಮಾಧಾನ ಪಡಿಸುವ ಹೆಣ್ಮಕ್ಕಳಾಗಿ ಈ ಒಂದು ಹೆಣ್ಣು ಮಕ್ಕಳನ್ನ ಸಮಾಧಾನ ಪಡಿಸುವಂತ ಹಾಡುಗಳನ್ನು ಕಟ್ಟಿದ್ದಾರೆ. ಅಂದ್ರೆ ಇದು ನಮ್ಮ ರಕ್ತದಲ್ಲಿ ಆಗಿದೆ ಅನ್ನೋದನ್ನ ಮರಿಬೇಡಿ. ಅದ್ರ ಜೊತೆ ಬರೇ ಮಾತಷ್ಟೇ ಅಲ್ಲ, ನಾನು ಕರ್ಬಲ ಕಥನದ ಬಗ್ಗೆ, ಇಮಾಮ್ ಹುಸೇನರ ಬಗ್ಗೆ ಹೇಳ್ಬೇಕಾದ್ರೆ ಒಂದಿಷ್ಟು ದಾಖಲೆಗಳನ್ನ ಇಟ್ಕೊಂಡಿದ್ದೀನಿ. ಸಂಶೋಧಕರು, ವಿಶ್ಲೇಷಕರು ಅಧ್ಯಯನ ಮಾಡಿ ಬರೆದಂಥದ್ದನ್ನ. ಯಾಕಂದ್ರೆ ನಾನು ಬರೀ ಮಾಹಿತಿಯ ಸಂಗ್ರಾಹಕ, ನಾನೊಬ್ಬ ಇತಿಹಾಸದ ಉಪನ್ಯಾಸಕ, ಆದರೆ ವಿದ್ಯಾರ್ಥಿ. ನನಗೆ ಇತಿಹಾಸದ ಬಗ್ಗೆ ಅಪಾರವಾದ ಕುತೂಹಲ ಮತ್ತು ಸದಾ ಓದುವ, ಸದಾ ವಿದ್ಯಾರ್ಥಿಯಾಗಿರುವ ತುಡಿತ. ಆ ಕಾರಣಕ್ಕೋಸ್ಕರ ಇಂಥ ಹೊಸ ವಿಷಯಗಳನ್ನ ಹುಡುಕ್ತಾ ಇರ್ತೀನಿ. ಹಾಗಾಗಿ ನನಗೆ ಇಮಾಮ್ ಹುಸೇನರು ಅಥವಾ ಹುಸೇನಿ ಬ್ರಾಹ್ಮಣರು ಈ ಒಂದು ಕರ್ಬಲ ಕದನದಲ್ಲಿ ಹೋರಾಟ ಮಾಡಿದ್ರು ಅನ್ನೋದೇ ನನ್ನ ದೊಡ್ಡ ಆಶ್ಚರ್ಯ ಆಗಿತ್ತು. ಇದನ್ನ ನಾವು ಖುಷಿ ಪಡಬೇಕು. ಆದ್ರೆ ಕೆಲವಷ್ಟು ಕಿಡಿಗೇಡಿಗಳನ್ನು ಮೆಸೇಜ್ ಮಾಡಿದ್ದಾರೆ, ಇಮಾಮ್ ಸಾಹೇಬ್ಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ ಅಂತ ಹೇಳಿ. ಸಂಬಂಧ ಇದೆ, ಸ್ವಲ್ಪ ಕಣ್ಣು ಬಿಚ್ಚಿ ನೋಡ್ಬೇಕು, ಹೃದಯ ಬಿಚ್ಚಿ ನೋಡ್ಬೇಕು, ಗೊತ್ತಾಗ್ತದ ಇಮಾಮ್ ಸಾಹೇಬ್ಗೂ ಗೋಕುಲಾಷ್ಟಮಿಗೆ ಏನ್ ಸಂಬಂಧ ಅನ್ನೋದನ್ನ. ಇವತ್ತು ಕೂಡ ಸಿರಹಟ್ಟಿಯಲ್ಲಿ ಅಲಾವಿ ದೇವರು ಎದ್ದಾಗ ಭಂಡಾರ ತೂರ್ತಾರೆ. ಭಂಡಾರಕ್ಕೂ ಈ ಅಲಾವಿಗೂ ಏನ್ ಸಂಬಂಧ? ನನ್ನ ಊರಲ್ಲಿ, ನನ್ನ ಸ್ವಂತ ಊರು ಲಿಂಗಸೂರು ತಾಲೂಕಿನ ತೋಂಡಿಯಾಳದಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ. ಇರುವುದೆಲ್ಲ ಕಂಪ್ಲೀಟ್ ಆಗಿ ಹಿಂದೂಗಳು ಅನ್ಸ್ಕೊಂಡಂತವ್ರು. ಆದ್ರೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಹಬ್ಬ ಮಾಡ್ತೀವಿ. ದೇವರುಗಳನ್ನ, ಅಲಂಗಳನ್ನ ಎತ್ತವ್ರು ಯಾರು? ಕುರುಬರು, ಲಿಂಗಾಯತರು, ಸ್ವಾಮಿಗಳು. ಇನ್ನ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬಹುತೇಕ ಹಳ್ಳಿಗಳಲ್ಲಿ ಈ ಅಲಾಂ ಹಬ್ಬವನ್ನ ಹೆಮ್ಮೆಯಿಂದ ಮಾಡೋರು ಯಾರು? SC/STಗಳು. ಎಷ್ಟೋ ಊರುಗಳಲ್ಲಿ ದೇವ್ರನ್ನೆತ್ತವ್ರು ಯಾರು? ಹೆಮ್ಮೆಯ ನಾಯಕರು, ವಾಲ್ಮೀಕಿ ಜನಾಂಗದವರು. ಇದಕ್ಕೇನು ಹೇಳ್ತೀರಿ? ಅವ್ರ್ಯಾಕೆ ಎತ್ತಬೇಕಿಲ್ಲಿ? ಹುಸೇನ್ಗೂ ಅವ್ರಿಗೆ ಏನು ಸಂಬಂಧ? ಅವ್ರ್ಯಾಕೆ ಹಿಡಿತಾರೆ? ಅವ್ರ್ಯಾಕೆ ಹಬ್ಬ ಮಾಡ್ತಾರೆ? ಯಾಕಂದ್ರೆ ಸಂಬಂಧ ಇದೆ, ಅವ್ರಿಗೆ ಗೊತ್ತಿಲ್ದೇನೆ ಒಂದು ರಕ್ತ ಸಂಬಂಧ ಇದೆ. ಅದೇ ಹುಸೇನಿ ಬ್ರಾಹ್ಮಣರು. ಹಿಂದೂಗಳ ಸಂಬಂಧ ಅವ್ರಿಗೆ ಗೊತ್ತಿಲ್ಲದೆ ಇದೆ, ಅದಕ್ಕೆ ಅವ್ರು ಅಷ್ಟೊಂದು ಹೆಮ್ಮೆಯಿಂದ ತಮ್ಮನೆ ಹಬ್ಬ ಆಗಿ ಮಾಡ್ತಾರೆ. ತಮ್ಮ ಮಕ್ಕಳಿಗೆ ಹುಸೇನ್ ಅಂತ ಇಡ್ತಾರೆ. ನಾನು ಮೂಲಭೂತವಾದಿ ಮುಸಲ್ಮಾನರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ನೀವ್ಯಾರು ಶಿವ ಅಂತ ಹೆಸರಿಟ್ಟಿದ್ದೀರಾ? ಶಂಕರ ಅಂತ ಹೆಸರಿಟ್ಟಿದ್ದೀರಾ? ದಯವಿಟ್ಟು ಪ್ರಗತಿಪರ ಮುಸಲ್ಮಾನರು ಅಪಾರ್ಥ ಮಾಡ್ಕೋಬಾರದು. ನಿಮ್ಗೆಲ್ಲ ಗೊತ್ತಿದೆ ನಾನು ಯಾರು ಅಂತ ಹೇಳಿ. ನಾನು ಪ್ರಶ್ನೆ ಮಾಡ್ತಿರೋದು ಮೂಲಭೂತವಾದಿಗಳಿಗೆ ಮಾತ್ರ. ಅದು ಹಿಂದೂ ಆದರೂ ಸರಿ, ಮುಸಲ್ಮಾನ ಆದರೂ ಸರಿ. ಇಟ್ಟಿದ್ದೀರಾ? ಇಲ್ಲ ತಾನೆ? ನಾವಿಟ್ಟಿದ್ದೀವಿ. ನಮ್ಮ ಮನೇಲಿ ಹಸೇನ್ ಇದ್ದಾನೆ, ಹುಸೇನ್ ಇದ್ದಾನೆ, ಮೌಲಾಲಿ ಇದ್ದಾನೆ, ಬಿಬಿ ಫಾತಿಮಾ ಇದ್ದಾಳೆ. ಮತ್ತೆ ಇದಕ್ಕಿಂತ ಸೌಹಾರ್ದತೆ ಬೇಕಾ ನಿಮ್ಗೆ? ಇದಕ್ಕಿಂತ ಪ್ರೀತಿ ವಿಶ್ವಾಸ ಬೇಕಾ? ಒಬ್ಬ ಹಾಕಿದ್ದೆ ಕುರಾನ್ದಲ್ಲಿ ಇರೋದಷ್ಟೇ ಸತ್ಯ ಅಂತ. ಕುರಾನ್ ಓದಿದೆಯೇನಪ್ಪ ನೀನು? ಓದಿದೆಯಾ ಕುರಾನ್? ಕುರಾನಲ್ಲಿ ಏನ್ ಹೇಳ್ತದೆ? 45 ಅಧ್ಯಾಯ 13ನೇ ವಚನ ಏನ್ ಹೇಳ್ತದೆ? ಮಾನವೀಯತೆಯ ಬಗ್ಗೆ ಹೇಳ್ತದೆ, ಮನುಷ್ಯತ್ವದ ಬಗ್ಗೆ ಹೇಳ್ತದೆ, ಮನುಷ್ಯರು ಹೇಗೆ ಸೃಷ್ಟಿಯಾದ್ರು ಅಂತ ಹೇಳ್ತದೆ. ಮಾನವೀಯತೆಯ ಕಣಕಣದ ಬಗ್ಗೆ ಪೈಗಂಬರ್ ಅವತ್ತು ಹೇಳೋದ್ರು. ತಮಾಷೆ ವಿಷಯ ಅಲ್ಲ. ಇಸ್ಲಾಂ ಧರ್ಮ ಅಂತಂದ್ರೆ ತಮಾಷೆಯ ವಿಷಯನೇ ಅಲ್ಲ. ನಾವು ಪ್ರಗತಿಪರರು ಜಗತ್ತಿನ ಮೊಟ್ಟ ಮೊದಲ ವೈಚಾರಿಕ ಚಕ್ರವರ್ತಿ ಅಂತ ನಾವು ಮೊಹಮ್ಮದ್ ಪೈಗಂಬರ್ ಅವರನ್ನು ಕರಿತೀವಿ. ಯಾಕೆ ಗೊತ್ತಾ? ಒಬ್ಬ ಚಕ್ರವರ್ತಿ ಆದವನು, ನಿಜವಾದ ಚಕ್ರವರ್ತಿ ಆದವನು ಹೇಗೆ ಆಳ್ಬೇಕಂತ ತೋರಿಸ್ಕೊಟ್ಟವರು ಮೊಹಮ್ಮದ್ ಪೈಗಂಬರ್ ಅವರು. ಭಾರತದ ಬುದ್ಧ ಮಹಾವೀರ ರಾಜರಾಗಿ ಹುಟ್ಟಿದ್ರು, ಆದರೆ ಚಕ್ರವರ್ತಿ ಸ್ಥಾನವನ್ನು ಬಿಟ್ಟು ಸರಳವಾಗಿ ಬದುಕಿ ಮಹಾನ್ ವ್ಯಕ್ತಿಗಳು ಅಂತ ಅನ್ಸ್ಕೊಂಡ್ರು. ಆದರೆ ಪೈಗಂಬರ್ ಅವರು ಸಾಮಾನ್ಯ ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿದ್ರು, ಚಕ್ರವರ್ತಿಯಾಗಿ ಪಟ್ಟವನ್ನು ಕಟ್ಟಿಕೊಂಡು ಸರಳವಾಗಿ ಬದುಕೋದು ಹೇಗಂತ ತೋರಿಸಿದ್ರು. ಇಡೀ ತಮ್ಮ ಬದುಕನ್ನು ಬಡತನದಲ್ಲಿ ಕಳೆದ್ರು, ಗುಡಿಸಲಲ್ಲಿ ಕಳೆದ್ರು, ಯಾವತ್ತೂ ಆಸೆ ಪಡಲಿಲ್ಲ. ಸ್ವಾಭಿಮಾನ ಅಂತ ಬಂದಾಗ, ಸ್ವಾತಂತ್ರ್ಯ ಅಂತ ಬಂದಾಗ, ನ್ಯಾಯ ಅಂತ ಬಂದಾಗ ಖಡ್ಗವನ್ನು ಎತ್ತಿದ್ರು.
ಪ್ರೀತಿ ಕರುಣೆ ಅಂತ ಬಂದಾಗ ತಲೆಬಾಗಿದ್ರು. ಅದು ಮೊಹಮ್ಮದ್ ಪೈಗಂಬರ್ ಅವರು ಇಡೀ ಜಗತ್ತಿಗೆ ಹೇಳಿದ ಸಂದೇಶ, ಅದು ಕುರಾನ್. ನಂತರ ನಿಮಗೆ ತಿಳಿದಾಗ ಅಪ್ಡೇಟ್ ಮಾಡಿದ್ದಲ್ಲ ನಾನು ಹೇಳ್ತಾ ಇರೋದು. ಮಾನವೀಯತೆ, ಪ್ರೀತಿ, ವಿಶ್ವಾಸ ಇದು ಎಲ್ಲವೂ ಎಲ್ಲಾ ಮನುಷ್ಯರಿಗೂ ಮುಟ್ಟಬೇಕು. ಯಾವ ಮನುಷ್ಯರಿಗೂ ಕೂಡ ನೋವು ಕೊಡಬಾರ್ದು ಅಂತ ಹೇಳ್ತದೆ ಕುರಾನ್. ಯಾವ ಜೀವಿಗೂ ಕೂಡ ನೋವನ್ನ ಕೊಡ್ಲೇಬಾರದು. ಪ್ರತಿ ಒಂದು ಜೀವಿಗೂ ಬದುಕು ಹಕ್ಕಿದೆ ಅಂತ ಹೇಳ್ತದೆ ಕುರಾನ್. ಎಂತಹ ಅದ್ಭುತ ರೀ, ಎಂತಹ ವೈಚಾರಿಕ ಗ್ರಂಥ ಅವತ್ತದು. ಏನನ್ನೂ ಓದದೇ ಇರುವಂತ ಮೊಹಮ್ಮದ್ ಪೈಗಂಬರ್ ಅವರಿಗೆ ಇಡೀ ಜಗತ್ತಿನ ಜ್ಞಾನ ಯಾವ ರೀತಿ ಇತ್ತು. ಮನುಷ್ಯರನ್ನ ಪ್ರೀತಿಸೋದ್ ಬಿಟ್ರೆ ಬೇರೆ ಗೊತ್ತೇ ಇರಲಿಲ್ಲ ಅವರಿಗೆ. ತಮ್ಮ ಇಡೀ ಬದುಕನ್ನ ಪ್ರೀತಿಸುವ ಕೆಲಸ ಮಾಡಿದ್ರು. ಆದ್ರೆ ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ಧರ್ಮ ಧರ್ಮ ಅಂತ ಸಾಯ್ತಾ ಇದ್ದೀವಿ, ಒಡೆದಾಡ್ತಾ ಇದ್ದೀವಿ. ನಿಜವಾಗ್ಲೂ ನಾವು ಪೈಗಂಬರ್ ಅವರ ಅನುಯಾಯಿಗಳಾಗಿದ್ರೆ, ಬುದ್ಧನ ಅನುಯಾಯಿಗಳಾಗಿದ್ರೆ, ಕೃಷ್ಣನ ಅನುಯಾಯಿಗಳಾಗಿದ್ರೆ, ರಾಮನ ಅನುಯಾಯಿಗಳಾಗಿದ್ರೆ ನಾವೆಲ್ಲರೂ ಕೂಡ ಮನುಷ್ಯತ್ವವನ್ನು ಬೋಧನೆ ಮಾಡ್ತಾ ಇದ್ದೀವಿ ಹೊರತಾಗಿ ಮನುಷ್ಯರ ಮಧ್ಯೆ ಗೋಡೆ ಕಟ್ಟೋ ಕೆಲಸ ಮಾಡ್ತಿರ್ಲಿಲ್ಲ. ನಿಮ್ಮ ರಾಜಕಾರಣದ ಸ್ವಾರ್ಥಕ್ಕೋಸ್ಕರ, ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಸಮಾಜದಲ್ಲಿ ಬೆಂಕಿಯನ್ನ ಬಿತ್ತುವಂತ ಕೆಲಸ ಇವತ್ತಿನ ಮೂಲಭೂತವಾದಿಗಳು, ಮತಾಂಧರು, ಎಲ್ಲಾ ಧರ್ಮದ ಮತಾಂಧರು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಉತ್ತರವನ್ನ ಸಮಾನತಾವಾದಿಗಳು ಕೊಡಬೇಕಾಗಿದೆ. ಬಹುತ್ವ ಭಾರತವನ್ನ ಕಟ್ಟುವ ಪ್ರತಿಯೊಬ್ಬ ವ್ಯಕ್ತಿಯು ಕೊಡಬೇಕಾಗಿದೆ. ಕೊಡ್ತೀವಿ ಕೂಡ. ನಿಮಗೆ ಈ ಒಂದು ಹುಸೇನಿ ಬ್ರಾಹ್ಮಣರ ಕುರಿತಾದಂತ ಒಂದಿಷ್ಟು ಮಾಹಿತಿಯನ್ನ ನಾನು ಕೊಡ್ತೀನಿ ಇವತ್ತು. ಇದು ಹುಸೇನಿ ಬ್ರಾಹ್ಮಣರು ಅನ್ನುವಂತ ಒಂದು ಸಂಶೋಧನಾ ಕೃತಿ. ಇದನ್ನ NK ಮೋಹನ್ ರಾಮ್ ಅನ್ನುವಂಥವ್ರು ಬರೀತಾರೆ. ಎಷ್ಟು ಚಂದ ಟೈಟಲ್ ಕೊಟ್ಟಿದ್ದಾರೆ ನೋಡಿ, ಪ್ರವಾದಿ ಪೈಗಂಬರ ಕಾಲದ ಹುಸೇನಿ ಬ್ರಾಹ್ಮಣರು ಅಂತ. ಯಾವ ಬ್ರಾಹ್ಮಣ ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳಿ ಶ್ರೇಷ್ಠತೆ ಸೊಕ್ಕಿಂದ ಮೆರೆದ ಅಂತ ಮಾತಾಡ್ತಿದ್ದೀವೋ ಅದೇ ಬ್ರಾಹ್ಮಣನೇ ಪೈಗಂಬರಿಗೆ ಹೋಗಿ ಸರೆಂಡರ್ ಆಗಿ ಆತನ ಮೊಮ್ಮಕ್ಕಳ ಅನುಯಾಯಿಗಳಾಗಿ ಇವತ್ತಿಗೂ ಕೂಡ ನಾವು ಮೊಹೈಲ್ ಬ್ರಾಹ್ಮಣರು, ಹುಸೇನಿ ಬ್ರಾಹ್ಮಣರು, ಇಮಾಮ್ ಬ್ರಾಹ್ಮಣರು ಅಂತ ಹೆಮ್ಮೆಯಿಂದ ಹೇಳ್ಕೋತಾರಂತಂದ್ರೆ ಇದನ್ನ ಗೌರವಿಸದೇ ಇರಕ್ಕಾಗತ್ತಾ? ಆಗುತ್ತೇನ್ರಿ? ಇದರಲ್ಲಿಯ ವಿಚಾರ ಇಟ್ಕೊಂಡು ನಾನು ಕ್ಲಾಸ್ ಅನ್ನ ಮಾಡಿದ್ದಾನೆ. ಇನ್ನ ಮೊಹರಂ ಕುರಿತಾಗಿ ಬಹಳ ಜನ ನೀವು ತಪ್ಪು ಮಾಹಿತಿ ಕೊಟ್ಟಿದ್ದೀರಿ ಅಂತ ನನಗ ಒಂದಿಷ್ಟು ಮಂದಿ ಹೇಳಿದಿರಿ. ಅದು ನಿಮ್ಮ ಧರ್ಮಗ್ರಂಥ ಇಟ್ಕೊಂಡು. ಇದು ಕರ್ನಾಟಕದಲ್ಲಿ ನೋಡಿ, ದಯವಿಟ್ಟು ಕರ್ನಾಟಕದಲ್ಲಿ ಮೊಹರಂ ಇದೊಂದು ರಹಮತ್ ತರೀಕೆರೆಯವರ ಸಂಶೋಧನಾ ಕೃತಿ. ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಪ್ರಕಟವಾದಂತಹ ಕೃತಿ ಮತ್ತು ಕನ್ನಡದ ಹೆಮ್ಮೆಯ ಸಂಶೋಧಕರಿವರು, ನಮ್ಮ ಕನ್ನಡ ಮೇಷ್ಟ್ರು. ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ, ಅದ್ಭುತವಾದಂತ ಕೆಲಸಗಳನ್ನು ಮಾಡಿದ್ದಾರೆ. ಇಸ್ಲಾಂ ಧರ್ಮದ ಹೆಮ್ಮೆ ಅಷ್ಟೇ ಅಲ್ಲ, ಇವರು ನಮ್ಮ ಕನ್ನಡದ ಹೆಮ್ಮೆ. ಅವ್ರು ಯಾವತ್ತೂ ಅನ್ಕೊಂಡಿಲ್ಲ ಬಿಡಿ ಆತರ, ಅಂದ್ರೆ ನಮಗೆ ತಪ್ಪಾಗ್ತದ. ನಮ್ಮ ಕನ್ನಡದ ಹೆಮ್ಮೆ ರಹಮತ್ ತರೀಕೆರೆ ಸರ್ ಅವರು ಹಲವಾರು ಎಂತ ಒಂದು ಅದ್ಭುತ ವ್ಯಕ್ತಿ ರಾಮಹತ್ ತರೀಕೆರೆ ಸರ್ ಅವರಂದ್ರೆ ಗುರು ಪಂಥದ ಬಗ್ಗೆ, ನಾಥ ಪಂಥದ ಬಗ್ಗೆ, ಸೂಫಿಗಳ ಬಗ್ಗೆ, ಅಂದ್ರೆ ಈ ಮಣ್ಣಿನಲ್ಲಿ ಯಾರು ಸೌಹಾರ್ದತೆ ಬಿತ್ತಿದ್ರೋ, ಯಾರು ಪ್ರೇಮಮಯಿಗಳಾಗಿದ್ರೋ, ಯಾರು ಪ್ರೀತಿಸಿ ಅಂತ ಹೇಳಿಕೊಟ್ರೋ, ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂಥ ತತ್ವಕ್ಕೆ, ವಸುದೈವ ಕುಟುಂಬಕಂ ಅನ್ನುವಂಥ ತತ್ವಕ್ಕೆ ಯಾರು ಬದ್ಧರಾಗಿದ್ರೋ, ಮನುಜ ಕುಲಂ ತಾನೊಂದೇ ವಲಂ ಅನ್ನುವಂಥ ತತ್ವಕ್ಕೆ ನಿಷ್ಠರಾಗಿದ್ರು, ಅವ್ರ ಕುರಿತು ದೊಡ್ಡ ಅಧ್ಯಯನಗಳನ್ನ ಮಾಡಿದ್ದಾರೆ. ಈ ವಿದ್ವಾಂಸರು ತಪ್ಪು ಬರೆದಿದ್ದಾರಾ? ಈ ವಿದ್ವಾಂಸರ ಮಾಹಿತಿ ತಪ್ಪ? ದಯವಿಟ್ಟು ತಿಳ್ಕೊಳ್ಳಿ. ಹಾಗೆ ಇನ್ನೊಂದಿಷ್ಟು ನಿಮಗೆ ನೇರವಾದಂತ ಸೋರ್ಸಸ್ ಅನ್ನ ಕೊಡ್ತೀನಿ. ಹಿಂದಿ ಉರ್ದು ಸಾಹಿತ್ಯದ ಉಪನ್ಯಾಸ ಸಾಮ್ರಾಟ್ ಅಂತ ಕರೀತಾರೆ ಅವ್ರನ್ನ. ಹಿಂದಿ ಉರ್ದು ಸಾಹಿತ್ಯದಲ್ಲಿ ಅವ್ರ ಉಪನ್ಯಾಸ ಸಾಮ್ರಾಟ್ ಅಂತ ಬಿರುದವರಿಗೆ ಅವ್ರ ಹೆಸರು ಪ್ರೇಮ್ ಚಂದರ್ ಅಂತ ಅವ್ರ ಹೆಸರು. ಅವರು ಜುಲೈ 31, 1880ರಲ್ಲಿ ವಾರಣಾಸಿಯ ಸಮೀಪ ಇರತಕ್ಕಂಥ ಲಮಿ ಅನ್ನುವಂತ ಗ್ರಾಮದಲ್ಲಿ ಜನಿಸ್ತಾರೆ. ಇವರೊಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ವ್ಯಕ್ತಿ. ಇವರು ಅದ್ಭುತವಾದಂತ ಸಾಹಿತ್ಯ ಕೃಷಿ ಮಾಡಿದಂಥವ್ರು. ಇವರು 1924ರಲ್ಲಿ ಕರ್ಬಲಾ ಅನ್ನುವಂತ ಒಂದು ನಾಟಕ ಬರೀತಾರೆ. ಮೊದಲ ಬಾರಿಗೆ ರಹದತ್ ಅವರ ಒಂದು ವಿಚಾರವನ್ನು ಇಟ್ಕೊಂಡು ಬರೆದಂತ ಒಂದು ನಾಟಕ ಇದು. ರಹಬದತ್ತ ಅಂತ ಏನಿದ್ನಲ್ಲ, ಆ ರಹಬದತ್ತ, ಇಮಾಮ್ ಹುಸೇನ ರಹಬದತ್ತನ ಕುರಿತಾಗಿ ಬರೆದಂತ ಒಂದು ಮೊದಲ ನಾಟಕ ಯಾವುದು? ಕರ್ಬಲಾ ಅಂತ. ಅದ್ರ ಜೊತೆಗೆ ಈ 18ನೇ ಶತಮಾನದಲ್ಲಿ ಅಹಮದ್ ಪಂಜಾಬಿ ಅನ್ನುವಂತ ಒಬ್ಬ ಕವಿ ಇದ್ದ, ಮುಸಲ್ಮಾನ್ ಕವಿ. ಈತ ಬರೆದಂತ ಕೃತಿ ಜಂಗನಾಮ ಅಂತ ಹೇಳಿ. ನಿಮ್ಗೆಲ್ಲ ಗೊತ್ತಿದೆ, ಜಂಗನಾಮ ಅಂತಂದ್ರ ಯುದ್ಧದ ವೃತ್ತ ಅಂತ ಬಹಳ ಬಂದಿದ್ದಾವೆ. ನಮ್ಮ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲೂ ಕೂಡ ಕೃತಿಗಳನ್ನ ವಿಶೇಷವಾಗಿ ಬರೆಸಲಾಗಿತ್ತು. ಹಾಗೆ ಬಹಳ ಜನರ ಕಾಲದಲ್ಲಿ ಕನ್ನಡದಲ್ಲಿ, ಉರ್ದುವಲ್ಲಿ, ಪರ್ಷಿಯನ್ನಲ್ಲಿ ಈ ಕೃತಿಗಳ ಹೆಸರು ಬಂದಿದೆ. ಈ ಪಂಜಾಬಿ ಕವಿ ಬರೆದಂಥದ್ದು 1768ರಿಂದ 1845 ಸಂದರ್ಭದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ. ಮುಖ್ಯವಾಗಿ
ಸಿಖ್ಖರ ರಾಜ ರಣಜಿತ್ ಸಿಂಗನ ಆಸ್ಥಾನದಲ್ಲಿ ಇದ್ದಂತ ಒಬ್ಬ ಕವಿ ಸಾಹಿತಿ. ಈ ಒಂದು ಜಂಗನಾಮದಲ್ಲೂ ಕೂಡ ಅವರ ಕರ್ಬಲದ ಬಗ್ಗೆ ಮತ್ತು ಈ ಹುಸೇನಿ ಬ್ರಾಹ್ಮಣರ ಬಗ್ಗೆ ಬರೀತಾರೆ. ನೋಡಿ, ವ್ಯಕ್ತಿ ಇಲ್ಲ ಅಂದ್ರೆ, ಕುಲ ಇಲ್ಲ ಅಂದ್ರೆ, ಆ ಒಂದು ಅಸ್ತಿತ್ವ ಇಲ್ಲ ಅಂದ್ರೆ ಆ ಹೆಸರು ಸುಮ್ಮನೆ ಕತೆ ತರಕ್ ಬರೋದಿಲ್ಲ. ಇದ್ದಾಗ ಮಾತ್ರ ತರಬಹುದು. ನಾವು ಓದಿಲ್ಲ ಅಂದ ತಕ್ಷಣ ಅದು ಇಲ್ವೇ ಇಲ್ಲ ಅಂತ ಡಿಸೈಡ್ ಮಾಡೋದು ಬಹಳ ತಪ್ಪು. ಆಗ ಇನ್ನೊಂದು ಕೊಡ್ತೀನಿ ನಿಮಗೆ, ಗಾರ್ಡಿಯನ್ಸ್ ಆಫ್ ದ ಗೇಟ್ ಮಿಲಿಟರಿ ಹಿಸ್ಟ್ರಿ ಆಫ್ ದ ಮೊಹೈಲ್ ಅಂತೇಳಿ, ಮೊಹೈಲ್ ಬ್ರಾಹ್ಮಣರ ಬಗ್ಗೆ ಬರೆದಂತ ಗಾರ್ಡಿಯನ್ಸ್ ಆಫ್ ದ ಗೇಟ್ ಮಿಲಿಟರಿ ಹಿಸ್ಟ್ರಿ ಆಫ್ ದ ಮೊಹೈಲ್ ಅಂತೇಳಿ GD ಬಕ್ಸಿ ಅನ್ನುವಂಥವ್ರು ಬರೀತಾರೆ. ಇದರಲ್ಲೂ ಕೂಡ ಅವರು ಮೊಹೈಲ್ ಬ್ರಾಹ್ಮಣರು, ಮಹಿಪಾಲು ಬ್ರಾಹ್ಮಣರು ಹೇಗೆ ಭಾರತ ಬಿಟ್ಟು ಬಾಗ್ದಾದ್ ನಗರಕ್ಕೆ ಹೋದ್ರು, ಅವರು ಅಲ್ಲಿಂದ ಹಲ್ ಇಂಡಿಯಾ ಅನ್ನುವಂಥ ಪ್ರದೇಶದಲ್ಲಿ ಹೇಗೆ ನೆಲೆಸಿದ್ರು, ಅವ್ರು ನೆಲೆಸಿದಂಥ ಪ್ರದೇಶವನ್ನ ಇಂಡಿಯಾ ಅಂತ ಯಾಕೆ ಕರೀತಾರೆ, ಅಲೆಕ್ಸಾಂಡರ್ನ ಕಾಲದಲ್ಲಿ ಹೋದಂತ 5,000 ವೀರ ಸೈನಿಕರು ಸಿಂಧ್ ಭಾಗದಲ್ಲಿ ಸಣ್ಣ ಸಣ್ಣ ಸಂಸ್ಥಾನಗಳು ಕಟ್ಕೊಂಡು ಆಳ್ವಿಕೆ ಮಾಡತಕ್ಕಂಥವ್ರು ಅಷ್ಟು ದೂರ ಯಾಕೆ ಹೋದ್ರು, ವ್ಯಾಪಾರದ ಕಾರಣಕ್ಕೋ ಅಥವಾ ಸೈನಿಕರಾಗಿಯೋ ಯಾವುದೋ ಒಂದು ಕಾರಣಕ್ಕೆ ಹೋಗಿ ನೆಲೆಸಿದ್ದು ಸತ್ಯ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಅದ್ರ ಜೊತೆಗೆ ಅತ್ಯಂತ ಪ್ರಮುಖವಾದಂತಹ ಕೃತಿ ಇತಿಹಾಸದಲ್ಲಿ ಚಚಾನಾಮ ಅಂತ, ಇದು ಬಹಳ ಮುಖ್ಯವಾದ ಕೃತಿ. ಯಾಕೆ ಇದು ಮುಖ್ಯವಾದ ಕೃತಿ ಅಂತಂದ್ರೆ 1712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮನ ನೇತೃತ್ವದ ಸೈನ್ಯ ಸಿಂಧದಲ್ಲಿರ್ತಕ್ಕಂಥ ಬ್ರಾಹ್ಮಣ ದೊರೆ ದಾಹಿರನ ಮೇಲೆ ದಾಳಿ ಮಾಡದಂತ ಅಧಿಕೃತ ಮಾಹಿತಿ ಕೊಡುವಂತ ಒಂದು ಕೃತಿ ಇದು. ಮೊಟ್ಟ ಮೊದಲ ಬಾರಿಗೆ ಅರಬ್ಬರು ಭಾರತದ ಮೇಲೆ ಏನು ದಾಳಿ ಮಾಡಿದ್ರಲ್ಲ, ಆ ದಾಳಿಯ ಕುರಿತಾಗಿರುವಂತಹ ಒಂದು ಕೃತಿ ಈ ಚಚ್ಚನಾಮ. ಕ್ರಿಸ್ತಶಕ 710ರಲ್ಲಿ ಅನಾಮಿಕ ವ್ಯಕ್ತಿಯಿಂದ ಬರೆಯಲ್ಪಡ್ತು. ಆದ್ರೆ ಇದು 1216ರಿಂದ 1226ರ ಮಧ್ಯೆ ಅಲಿ ಕುಫಿ ಅನ್ನುವಂಥವನು ಪರ್ಸಿಯನ್ ಭಾಷೆಗೆ ಈ ಕೃತಿಯನ್ನ ಟ್ರಾನ್ಸ್ಲೇಟ್ ಮಾಡ್ತಾನೆ. ಚಚಾನಾಮ ಅಂತ ಅಂದ್ರೆ ಆ ಚಚ ವಂಶದವರ ಕೃತಿ ಅಂತ. ದಾಹಿರನ ಅಜ್ಜನಿಂದ ಹಿಡಿದು ತಂದೆಯಿಂದ ಹಿಡಿದು ದಾಹಿರನ ಕಾಲದ ಇತಿಹಾಸವನ್ನ ಮತ್ತು ಮೊಹಮ್ಮದ್ ಬಿನ್ ಕಾಸಿಮನ ಒಂದು ಆಗಮನವನ್ನ ಮುಂತಾದ ವಿಚಾರಗಳನ್ನ ಹೇಳುವಂತಹ ಒಂದು ಕೃತಿ ಚಚನಾಮ. ಇದು ಕೂಡ ಏನಪ್ಪಾ ಅಂದ್ರೆ ಮೊಹೈಲ್ ಬ್ರಾಹ್ಮಣರ ಬಗ್ಗೆ ನಾನು ನಿಮಗೆ ಲೈವ್ ಎಲ್ಲ ಹೇಳುವಾಗ ಹೇಳಿದ್ದೆ. ಈ ಒಂದು ದಾಹಿರನ ದಾಹಿರನ ಹೆಂಡತಿಯ ಸಹೋದರಿ ಚಂದ್ರಲೇಖಾ ಅನ್ನುವಂಥಳು ಪರ್ಷಿಯಾದ ರಾಜನನ್ನ ಮದುವೆ ಆಗಿದ್ಲು, ಮಹಬತ್ ತಾಲಾಬ್ ಅಂತ. ಆಕೆಯ ಮಗಳೇ ಶಹರಾ ಭಾನು. ಇದು ಎಷ್ಟೋ ಜನಕ್ಕೆ ಉರಿ ಎತ್ಬಿಟ್ಟದಪ್ಪ, ಇದನ್ನ ಹೇಳೋದು ಮರ್ತೆ ನಿಮಗೆ. ಏನಂತ ಹುಸೇನ್ ಅವರ ಹೆಂಡತಿ ಶಹರಾ ಬಾನು ಹಿಂದೂ ರಕ್ತ ಆಗಿದ್ದು ಒಂದಕ್ಕೆ ಎಷ್ಟೋ ಜನಕ್ಕೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಯಾವನೋ ಇವನು ಎಲ್ಲೆಲ್ಲಿ ತಂದು ಎಲ್ಲೆಲ್ಲಿ ಹೇಳ್ತಾನ ಅಂತ. ಅಂದ್ರೆ ಇಲ್ಲಿವರೆಗೂ ಅವ್ರು ಹೇಳ್ಕೊಂಡು ಬಂದಿದ್ದ ಹಂಗೆ ಇರ್ತದ್ರಿ. ಯಾವಾಗ್ಲೂ ಸತ್ಯ ಹೊಡಿತಂದ್ರೆ ನೆತ್ತಿನೇ ಚೂರ್ಚೂರಾಗಿ ಹೋಗ್ತದ. ಅಲ್ಲಿವರೆಗೂ ಏನೋ ನಂಬ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಉದಾಹರಣೆಗೆ ಭೂಮಿ ಹುಟ್ಟದಲ್ಲಿಂದ ಮನುಷ್ಯ ನಾಗರಿಕತೆಗೆ ಬಂದು ಆಮೇಲೆ ರಾಜ್ಯಗಳನ್ನ ಕಟ್ಕೊಂಡು ಸಂಸ್ಕಾರಗಳನ್ನು ಮಾಡಿಕೊಂಡು ವ್ಯಾಪಾರಗಳನ್ನ ಮಾಡಿಕೊಂಡು ವಹಿವಾಟು ಮಾಡ್ಕೊಂಡು ಚಂದಾಗಿ ಬರ್ತಾ ಇದ್ದ. ನಾವೆಲ್ಲ ಹುಟ್ಟಿದ ದೇವರಿಂದ, ಅಡಮ್ನಿಂದ, ಇವನಿಂದ, ಯಮಿಯಿಂದ ಅಂತ ಒಂದೊಂದು ಧರ್ಮ ಒಂದೊಂದು ಕತೆ ಹೇಳ್ಕೊಂಡು ಬಂದಿತ್ತು. ಆದ್ರೆ 1859ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಾರ್ಲ್ಸ್ ಡಾರ್ವಿನ್ ಅವನು 20 ವರ್ಷಗಳ ಸಂಶೋಧನಾ ಫಲದ ಒಂದು ಸೃಷ್ಟಿಯಾಗಿ ದಿ ಒರಿಜಿನ್ ಆಫ್ ಸ್ಪೀಸಿಸ್ ಅನ್ನುವಂಥ ಕೃತಿ ಬಂದ್ಬಿಡ್ತು. ಇಡೀ ಜಗತ್ತಿನ ವಿಚಾರಗಳನ್ನೇ ಹೊಡೆದಾಕ್ಬಿಡ್ತು. ಮನುಷ್ಯ ಅನ್ನೋನು ಹೇಗುಡ್ದ ಅನ್ನೋದಕ್ಕೆ ವೈಜ್ಞಾನಿಕ ಕಾರಣ ಕೊಟ್ಟ. ಈ ಸಂಪ್ರದಾಯವಾದಿಗಳು ಗಡಗಡ ನಡಿಗಿಬಿಟ್ರು, ಮೂಲಭೂತವಾದಿಗಳು ಕೆಂಡಾಮಂಡಲವಾಗಿಬಿಟ್ರು. ಆದ್ರೆ ಸತ್ಯ ಸತ್ಯನೇ. ಸಾಕ್ರೆಟಿಸ್ ಅದೇ ತಾನೇ ಹೇಳಿದ್ದು, ಸತ್ಯ ಹೇಳ್ತೇನೆ ಸಾಯ್ತೇನೆ, ಸುಳ್ಳಂತೂ ಹೇಳಲ್ಲ. ನೀವು ವಿಷ ಕೊಡ್ತಾರೆ ಕೊಡಿ, ಸತ್ಯ ಕುಡಿದು ಸತ್ಯ ಹೇಳ್ತೀನಿ ನಾನು. ಯಾಕಂದ್ರೆ ಕೊನೆಗೆ ಈ ಭೂಮಿಯ ಮೇಲೆ ಯೂನಿವರ್ಸಲ್ ಟ್ರುತ್ ಮಾತ್ರ ಉಳಿಯೋದು. ನೀವು ಏನೇ ಕಥೆಗಳನ್ನ ಏನೇ ನೀವು ಸ್ವಾರ್ಥಗಳನ್ನು ಕಟ್ಟಿರ್ಕೊಂಡು ಕೊನೆಗೆ ಉಳಿಯೋದೇ ಯೂನಿವರ್ಸಲ್ ಟ್ರುತ್, ಅದೇ ಸತ್ಯ. ಹಾಗಾಗಿ ಅವತ್ತಿಂದ ಇವತ್ತಿಂದ ಏನಲ್ಲ, ಸತ್ಯ ಹೇಳೋರಿಗೆ ಯಾವಾಗ್ಲೂ ತೊಂದರೆ ಇದೆ. ಗೆಲೀಲಿಯೋಗ್ ತೊಂದರೆ ಆಯ್ತು, ಕೋಪರ್ನಿಕಸ್ ತೊಂದರೆ ಆಯ್ತು. ಭೂಕೇಂದ್ರ ಸಿದ್ಧಾಂತ ಹೇಳುವಾಗ ಚರ್ಚಿನಲ್ಲಿ ಏನಾಯ್ತು? ಭೂಮಿನೇ ಅಲ್ಟಿಮೇಟ್, ಸೂರ್ಯ ಚಂದ್ರ ಭೂಮಿ ಸುತ್ತ ತಿರುಗ್ತಾರ, ಭೂಮಿ ತಿರುಗಲ್ಲ. ಇಲ್ಲ ಇಲ್ಲ ಇಲ್ಲ, ಭೂಮಿ ತಿರುಗ್ತದೆ, ಇದು ವೈಜ್ಞಾನಿಕ ಸತ್ಯ ಅಂತ ಹೇಳಿದಾಗ ಅವ್ರನ್ನ ಪಬ್ಲಿಕ್ ಅಲ್ಲಿ ಏನ್ ಮಾಡಿದ್ರು? ನೇಣು ಹಾಕಿದ್ರು, ಸುಟ್ರು, ಬೆಂಕಿ ಹೆಚ್ಚಿದ್ರು, ಸತ್ಯ ಹೇಳೋದಕ್ಕೋಸ್ಕರ. ಅದೇನು ಸುಳ್ಳಾಯ್ತಾ? ಅದೇನು ಸುಳ್ಳಾಯ್ತಾ? ಇವತ್ತು ಸತ್ಯ ಆಗಿದೆ ತಾನೆ ಭೂಮಿ ತಿರುಗ್ತಿದೆ ಅಂತ. ಮನುಷ್ಯ ಹುಟ್ಟಿದ್ ಹೆಂಗ್ ಹುಟ್ಟದ, ಭೂಮಿ ಹುಟ್ಟಿದ್ ಹೆಂಗ್ ಹುಟ್ಟಿತು ಅಂತ ಗೊತ್ತಾಯ್ತಾನೆ. 1859ರಲ್ಲಿ ಒರಿಜಿನಲ್ ಸ್ಪೀಶೀಸ್ ಬಂದ್ಮೇಲೆ ದೊಡ್ಡ ಕ್ರಾಂತಿ ಆಗೋಯ್ತು, ಆಗ್ಲಿಲ್ವಾ? ಹಂಗೆ ಯಾವತ್ತೂ ಕೂಡ ಸತ್ಯ ಮುಚ್ಚಿ ಇಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಶಹರಾ ಬಾನು ಅವರ ರಕ್ತ ಆಗಿತ್ತು ಅಂತ ಹೇಳೋದಕ್ಕೆ ಕೆಲವು ಜನ ಮೂಲಭೂತವಾದಿ ಮುಸ್ಲಿಮರಿಗೂ ತೊಂದರೆ ಆಗಿದೆ. ಓದಿ, ದಯವಿಟ್ಟು ಓದಿ, ತಿಳ್ಕೊಳ್ಳಿ, ಬೇರೆ ಬೇರೆ ಮಗ್ಗಲಲ್ಲಿ ಚರ್ಚೆ ಮಾಡಿ ಅನ್ನೋದು ಕೂಡ ನಿಮಗೆ ಇಲ್ಲಿ ಹೇಳ್ತಾ, ಇನ್ನೊಂದು ಅತ್ಯಂತ ಆಘಾತಕಾರಿಯಾದಂಥ ಸತ್ಯ ಹೇಳಕ್ ಇಷ್ಟಪಡ್ತೀನಿ. ಗಜನಿ ಮೊಹಮ್ಮದ್ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡದ್ನಲ್ಲ, 2 ವಿಷಯಗಳನ್ನ ತಿಳ್ಕೊಳ್ಳಿ. ಇಲ್ಲಿ ಮೂಲಭೂತವಾದ ಹಿಂದೂಗಳಿಗೂ ಉರಿತದ, ಇವರು ಉರಿತದ. ಏನಂತಂದ್ರೆ, ಈ ಸೋಮನಾಥಪುರದ ಮೇಲೆ ದಾಳಿ ಮಾಡ್ತಾನಲ್ಲ,
ಆ ದಾಳಿಯ ನೇತೃತ್ವ ವಹಿಸಿಕೊಂಡವರು ಇಬ್ಬರು ಹಿಂದೂ ಸೈನಿಕರು. ಅದರಲ್ಲಿ ಮುಖ್ಯ ಒಬ್ಬ ತಿಲಕ್ ಅಂತ, ಹಿಂದೂ ಸೇನಾಧಿಪತಿ. ಇದು ಒಂದು ಸತ್ಯ. ಎರಡನೇದೇನು ಗೊತ್ತಾ, ಗಜನಿ ಮೊಹಮ್ಮದ್ ಏನಿದ್ನಲ್ಲ ಗಜನಿಯಲ್ಲಿ, ಅವನ ಮೂಲ ಕುಟುಂಬ ಹಿಂದೂ ಕುಟುಂಬ. ಆತನ ಮೂಲ ಶೈವ ಭಕ್ತ ಕುಟುಂಬ ಅಂತೆ ಮೂಲತಃ. ಇದು ನಾನು ಹೇಳಿದ್ದಲ್ಲಪ್ಪ, ನಾನು ಹೇಳಿದ್ದಲ್ಲ. ಇದು 1960ರಲ್ಲಿ ಇವತ್ತೇನು ನಾವು ದೇಶ ಪ್ರೇಮಿಗಳಂತ ಹೋರಾಡ್ತಾರಲ್ಲ, ಆರ್ ಎಸ್ ಎಸ್ ನ ಹಿರಿಯ ವಿದ್ವಾಂಸ KR ಮುಲ್ಖನಿ ಅನ್ನೋರೇ ಈ ವಿಚಾರ ಹೇಳ್ತಾರೆ. 1960ರ ಸಂದರ್ಭದಲ್ಲಿ RSS ನ ಹಿರಿಯ ವಿದ್ವಾಂಸ KR ಮುಲ್ಖನಿ ಅನ್ನುವಂತ ಹಿರಿಯರು ಈ ಮಾತು ಹೇಳ್ತಾರೆ, ಗಜನಿ ಮೊಹಮ್ಮದನ ಕುಟುಂಬ ಮೂಲತಃ ಹಿಂದೂ ಶೈವ ಭಕ್ತರ ಕುಟುಂಬ ಆಗಿತ್ತು ಅಂತ ಹೇಳಿ. ನೋಡಿ, ಇವೆಲ್ಲ ಏನಪ್ಪಾ ಅಂದ್ರೆ ಇತಿಹಾಸದ ಕೆಲವಿಷ್ಟು ಸತ್ಯಗಳು ಅಂತ ನಾವಿಲ್ಲಿ ಗಮನಿಸಬಹುದು. ಹಾಗೆ ಕರ್ನಾಟಕಕ್ಕೆ ಬಂದಾಗ ಉರುಳಿ ಗದಿಗೆಪ್ಪನವರು ಅನ್ನುವಂಥವ್ರು ಕರ್ಬಲಾ ಅನ್ನುವಂಥ ಕೃತಿಯನ್ನ ಮೊದಲು ಬರೀತಾರೆ. ಜಯ ಕರ್ನಾಟಕದಲ್ಲಿ ಅವರು ಲೇಖನಗಳನ್ನು ಬರೀತಿದ್ರು 1934ರಲ್ಲಿ. ಅವರು ಕರ್ಬಲದ ಬಗ್ಗೆ ಬರೀತಾರೆ. ಇವು ಒಂದು ಬರವಣಿಗೆಯ ಒಂದು ಕೃತಿಗಳಾದ್ರೆ, ಈ ಒಂದು ಕರ್ಬಲದ ಇತಿಹಾಸವನ್ನ, ಈ ಇಮಾಮಿ ಹುಸೇನರ ಇತಿಹಾಸವನ್ನ ಭಾರತಕ್ಕೆ ತಂದಂಥವು ಯಾವುವು ಮತ್ತು ಅಲ್ಲಿ ಇದ್ದಂತ ವಿಚಾರಗಳು ಯಾವುವು ಅಂತಂದ್ರೆ ಮರ್ಸಿಯ ಹಾಡುಗಳಂತ ಹೇಳ್ತಾರೆ. ಮರ್ಸಿಯ ಹಾಡುಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಿಚಾರ ಬಂತು ಅಂತ. ಮರ್ಸಿಯ ಹಾಡುಗಳಂತಂದ್ರೆ ಕರ್ಬಲದಲ್ಲಿ ಹುತಾತ್ಮರಾದಂತ ಇಮಾಮ್ ಹುಸೇನರ ಕುರಿತು ಬಲಿದಾನದ ಚರಮಗೀತೆಗಳು ಅಂತ, ಅಂದ್ರೆ ಪಾಥೋಸ್ ಸಾಂಗ್ಸ್, ಶೋಕ ಗೀತೆಗಳು ಅಂತ ಕರಿತೀವಿ. ಇಲ್ಲೂ ಭಾರತದಲ್ಲಿ ತುಂಬಾ ಇದ್ದಾವೆ. ಸಂಗೊಳ್ಳಿ ರಾಯಣ್ಣನ ಕುರಿತಾಗಿ, ಟಿಪ್ಪು ಸುಲ್ತಾನ್ ಅವರ ಕುರಿತಾಗಿ, ನರಗುಂದ ಬಾಬಾ ಸಾಹೇಬ್ ಅವರ ಕುರಿತಾಗಿ, ದೋಂಡಿಯ ವಾಘ ಅವರ ಕುರಿತಾಗಿ, ಎಷ್ಟೋ ಜನ ಈ ಮಣ್ಣಿಗೆ ಮಡಿದಂತ, ಈ ಮಣ್ಣಿಗೋಸ್ಕರ ತಮ್ಮ ಬದುಕನ್ನೇ ಸಮರ್ಪಣೆ ಮಾಡದಂತ ಮಹಾನ್ ವ್ಯಕ್ತಿಗಳ ಕುರಿತಾಗಿ ಇಲ್ಲೂ ಶೋಕ ಗೀತೆಗಳು ಹೇಗಿದ್ದವು, ಹಾಗೆ ಅವತ್ತಿನ ಸತ್ಯ, ನ್ಯಾಯ ಮತ್ತು ಸ್ವಾಭಿಮಾನಕ್ಕೋಸ್ಕರ ಮಡಿದಂತ ಇಮಾಮ್ ಹುಸೇನ ಮತ್ತು ಆತನ 72 ಜನ ಅನುಯಾಯಿಗಳ ಕುರಿತಾಗಿ ಶೋಕ ಗೀತೆಗಳನ್ನ ಕಟ್ಟಲಾಯಿತು. ಅವುಗಳನ್ನೇ ಮರ್ಸಿಯಾ ಅಂತ ಹೇಳಿ ಕರೀತಾರೆ. ಈ ಮರ್ಸಿಯಾಗಳನ್ನ ಆರಂಭದಲ್ಲಿ ಅರಬಿಯಾ ಪ್ರದೇಶದ ಬುಡಕಟ್ಟು ಜನಗಳಲ್ಲಿ ಜಾನಪದವಾಗಿ ಆಡ್ತಿದ್ರು. ಫಸ್ಟ್ ಆರಂಭದಲ್ಲಿ ಅಂದ್ರೆ 7, 8, 9ನೇ ಶತಮಾನ ಸಂದರ್ಭದಲ್ಲಿ ಬುಡಕಟ್ಟು ಜನಾಂಗಗಳಲ್ಲಿ ಇವುಗಳನ್ನ ಜನಪದ ಆಗಿ ಕಟ್ಕೊಂಡಿದ್ರು ತಮ್ಮ ವೀರರ ಕಥೆಗಳನ್ನ ಹೇಳೋದಕ್ಕೆ. ಇವು ಹೆಚ್ಚು ಕಡಿಮೆ 13ನೇ ಶತಮಾನದ ನಂತರ ಕನ್ಸಿಡರ್ ಆಗಿ ಶುರು ಮಾಡುದು. ಮೊದಲ ಬಾರಿಗೆ ಈ ಹಾಡುಗಳನ್ನ ಬರವಣಿಗೆ ರೂಪ ತಂದಿದ್ದೆ ಯಾವಾಗಪ್ಪ ಅಂತಂದ್ರೆ ಈ 1500-1600ನೇ ಶತಮಾನದ ಮಧ್ಯೆ ಮುದತ್ ಶ್ಯಾಮ್ ಕಶಾನಿ ಅನ್ನುವಂತ ಒಬ್ಬ ಕವಿ, ಮುದತ ಶಮ್ ಕಶಾನಿ ಅನ್ನುವರು 1500ರಿಂದ 1580ರಲ್ಲಿ ಬದುಕಿದ್ರು. ಇವರು ಮೊಟ್ಟ ಮೊದಲ ಬಾರಿಗೆ ಪರ್ಷಿಯಾ ಭಾಷೆಯಲ್ಲಿ ಈ ಮರ್ಸಿಯಾಗಳನ್ನ ದಾಖಲೆ ಮಾಡುವಂತ ಕೆಲಸ ಮಾಡ್ತಾರೆ. ಈ ರೀತಿಯ ಮರ್ಸಿಯಾಗಳು ಭಾರತ ಅಂತ ಬಂದಾಗ ಕರ್ನಾಟಕದಲ್ಲಿ ಮೊದಲು ಬಂದುವಂತ ಚರಿತ್ರೆ ಹೇಳುತ್ತದೆ. ಮೊದಲ ಬಾರಿಗೆ ಈ ಹಾಡುಗಳು ಕರ್ನಾಟಕದಲ್ಲಿ 16-17ನೇ ಶತಮಾನದಲ್ಲಿ ಬರ್ತವೆ. ಅದು ಎಲ್ಲೆಂದ್ರೆ ಗುಲ್ಬರ್ಗಾದಲ್ಲಿ. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಗುಲ್ಬರ್ಗಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಹಾಡುಗಳನ್ನ ಕಟ್ಟಿದಂತವ್ರು, ಆಡಿದಂತವ್ರು ಬ್ರಾಹ್ಮಣ ಕವಿ ರಾಮರಾವ್ ಅಂತ ಹೇಳಿ. ಈಗ ಸೌಹಾರ್ದತೆ ಹೇಗಿತ್ತು ಅಂತ. ಬ್ರಾಹ್ಮಣ ಕವಿ ರಾಮರಾವ್ ಈತ ಆದಿಲ್ ಶಾಹಿಗಳ ಆಸ್ಥಾನದಲ್ಲಿದ್ದ. ಯಾಕಂತಂದ್ರೆ 16-17ನೇ ಶತಮಾನಕ್ಕಾಗಲೇ ಬಹುಮನಿ ಶಾಹಿಗಳ ಕಥೆ ಮುಗಿದೋಗಿತ್ತು. ಆದಿಲ್ ಶಾಹಿಗಳು ಪ್ರವರ್ಧಮಾನಕ್ಕೆ ಬಂದಿದ್ರು. ಹಾಗಾಗಿ ಆದಿಲ್ ಶಾಹಿಗಳ ಒಂದು ಆಸ್ಥಾನದಲ್ಲಿದ್ದಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ರಾಮರಾವ್ ಅಂತ. ಈತ ಶೈವ ಅನ್ನುವಂತ ಕಾವ್ಯನಾಮದಲ್ಲಿ ಈ ಒಂದು ಮರ್ಸಿಯಾಗಳನ್ನ ಬರೆಯುವಂತ ಕೆಲಸವನ್ನ ಮಾಡ್ತಾನೆ. ಆನಂತರ ಭಾರತದಲ್ಲಿ ಸುಮಾರು ಜನ ಇಸ್ಲಾಂ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಈ ಮರ್ಸಿಯಾಗಳನ್ನ ಆಡುವಂತ ಕವಿಗಳು ಇದ್ರು. ಮತ್ತು ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಕೂಡ ಕವಿಗಳಿದ್ರು. 100 ಜನ ಮರ್ಸಿಯಾ ಆಡುವಂತವ್ರು ಇದ್ರು. ಬ್ಯಾಡ್ ಲಕ್, ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಅರ್ಧಕ್ಕರ್ಧ ಜನ ಏನಪ್ಪಾ ಅಂದ್ರೆ ಪಾಕಿಸ್ತಾನಕ್ಕೆ ಕೂಡ ಹೋದ್ರು. ಇನ್ನು ಕೆಲವಷ್ಟು ಜನ ಇದ್ದಾರೆ. ಅದನಾದ ನಂತರ ಲಾವಣಿಯಾಗಿ, ಅಲಾವಿ ಪದಗಳಾಗಿ ಇವತ್ತು ಕೂಡ ಪ್ರತಿ ವರ್ಷ ಮೊಹರಂ ಅಲ್ಲಿ ನಮ್ಮ ಹಿರಿಕರು ಅಲಾವಿ ಪದ ಅಂತ ಹಾಡ್ತಿರ್ತಾರೆ. ಬಹಳ ಜನ ಗಮನಿಸೋದಿಲ್ಲ. ಆರಂಭದಲ್ಲಿ ಕೇವಲ ಜಾನಪದ ಆಗಿದ್ದಂಥವು 13-14 ಶತಮಾನಕ್ಕೆ ಬಂದಾಗ ಶಾಸ್ತ್ರಬದ್ಧವಾಗಿ ಲಯ, ತಾಳ, ಸ್ವರ ಇವೆಲ್ಲವನ್ನ ಕೂಡ್ಕೊಂಡು ಅದ್ಭುತ ಶಾಸ್ತ್ರೀಯ ಸಂಗೀತ ಆಯ್ತದು. ಈಗಲೂ ಕೂಡ ನೋಡಿ ಬಹಳ ಶಾಸ್ತ್ರಬದ್ಧವಾಗಿ ಆಡ್ತಾರೆ. ಈ ಒಂದು ಇವತ್ತು ದಫನ್ ಆದ್ಮೇಲೆ ವಾಪಸ್ ಬರುವಾಗ ಆಡ್ತಿರ್ತಾರೆ, ನೋಡ್ತಿರೋ ಪರ್ಷಿಯಾ ಭಾಷೆಯಲ್ಲಿ, ಅರಬಿ ಭಾಷೆಯಲ್ಲಿ, ಏ ಹುಸೇನಿ ಏ ಹುಸೇನಿ ಅಲ್ ಬಿದಾಯ ನೋಡಿ. ಅವು ಒಂದು ರಾಗಬದ್ಧವಾಗಿ ಶೋಕ ಗೀತೆಗಳು. ಅಲ್ ಬಿದಾಯ ಅಲ್ ಬಿದಾಹ, ನಿನಗ್ ವಿದಾಯ ನಿನಗ್ ವಿದಾಯ, ಓ ಶ್ರೇಷ್ಠ ಪುತ್ರನೇ, ಓ ಮಹಾತ್ಮನೇ ಅಂತ ಹುಸೇನಿಗೆ ಹೇಳುವಂತ, ಹುಸೇನ್ ಹಸೇನ್ರಿಗೆ ಹೇಳುವಂತ ವಿದಾಯ ಗೀತೆಗಳನ್ನು ನೋಡ್ತೀವಲ್ಲ, ಇವೆಲ್ಲವೂ ಕೂಡ ಉಟ್ಕೊಂಡು. ಹಾಗೆ
ಸುಮಾರು ಜನ ಈ ಒಂದು ಮರ್ಷೆಗಳನ್ನು ಬರೆದ್ರು, ಅಲಾವಿಗಳನ್ನು ಬರೆದು, ಇವೆಲ್ಲವೂ ಕೂಡ ಇವತ್ತು ನಮಗೆ ಮೌಖಿಕ ಸಾಹಿತ್ಯ, ಇದು ನಮಗೆ ಮುಖ್ಯ ಆಧಾರ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ನಾನು ಹೇಳೋದೊಂದೇ, ನಾನು ಏನು ಈ 5 ವಿಡಿಯೋಗಳನ್ನು ಮಾಡಿದ್ದೀನೋ ಖಂಡಿತವಾಗಲೂ ಅದಕ್ಕೆ ಆಧಾರಗಳಿದಾವೆ. ಇಲ್ಲಿ ಖಂಡಿತ ಯಾರ ಮನಸ್ಸನ್ನ ಕೆಡಿಸೋದಕ್ಕಾಗ್ಲಿ, ಯಾವ ಧರ್ಮದಲ್ಲಿ ಉಳಿ ಹಿಂಡೋದಕ್ಕಾಗ್ಲಿ, ಅಥವಾ ಯಾರಿಗೂ ನೋವನ್ನು ಕೊಡುವುದಕ್ಕಾಗಲಿ ಮಾಡಿದಂಥವಲ್ಲ. ನನ್ನ ಮೂಲ ಉದ್ದೇಶ, ನಾನೊಬ್ಬ ಸಾಂಸ್ಕೃತಿಕ ಸಾರಥಿಯಾಗಿ ಸರ್ವಧರ್ಮಗಳ ಸಾರವನ್ನ ನನಗೆ ಗೊತ್ತಿದ್ದಷ್ಟು ಬಿತ್ತಬೇಕು ಅನ್ನುವಂಥ ಆಶೆಯಿಂದನೇ ಈ ಒಂದು ಮೊಹರಂ ವಿಡಿಯೋಗಳನ್ನು ಮಾಡಿದ್ದೀನಿ ಮತ್ತು ಜನಗಳಿಗೆ ತಲುಪಿದ್ದಾವೆ. ಸಾವಿರಾರು ಜನರು ನನ್ನ ವಿಡಿಯೋಗಳನ್ನು ಗಮನಿಸಿದ್ದಾರೆ. ಅದರಲ್ಲಿ ತಪ್ಪುಗಳು ಇಲ್ಲ ಅಂತ ಹೇಳೋದಿಲ್ಲ, ಮಿಸ್ಟೇಕ್ಗಳು ಇಲ್ಲ ಅಂತ ಹೇಳೋದಿಲ್ಲ. ಎಷ್ಟು ಹೆಸರುಗಳನ್ನ ಬಳಸುವಾಗ ತಪ್ಪಾಗಿ ಬಳಸಿರ್ಬೋದು. ಯಾಕಂದ್ರೆ ಮೂಲತಃ ನಾನೊಬ್ಬ ಹಿಂದೂ ಆಗಿ ಹುಟ್ಟಿರೋದ್ರಿಂದ ಅರಬಿ ಭಾಷೆಯಲ್ಲಿಯ, ಪರ್ಷಿಯನ್ ಭಾಷೆಯಲ್ಲಿಯ ಹೆಸರುಗಳಲ್ಲಿ ಮಿಸ್ಟೇಕ್ ಆಗಿರ್ಬೋದು ಹೊರತಾಗಿ, ಹೇಳುವ ಕ್ರಮದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದೇ ಹೊರತಾಗಿ, ಆದ್ರೆ ಮೂಲ ಕಂಟೆಂಟ್ ಸತ್ಯದಿಂದ ಕೂಡಿದೆ. ಅದರಲ್ಲಿ 2 ಮಾತಿಲ್ಲ, ಅದಕ್ಕೆ ಬದ್ಧವಾಗಿದ್ದೀನಿ ನಾನು. ಹಾಗಾಗಿ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಬಹುತ್ವ ಭಾರತದ ಸಂಕೇತವಾದಂತ ಮೊಹರಂ ಅನ್ನ ಯಾರ್ಯಾರ ಆಚರಣೆ ಮಾಡ್ತಾ ಇದ್ದರು, ಖಂಡಿತವಾಗ್ಲೂ ನಾವೆಲ್ಲರೂ ಹೆಮ್ಮೆಯ ಭಾರತೀಯರೇ, ನಾವೆಲ್ಲರೂ ಕೂಡ ಜಾತ್ಯತೀತ ಭಾರತೀಯರೇ, ನಾವೆಲ್ಲರೂ ಕೂಡ ಈ ದೇಶದ ಮೂಲ ರಾಷ್ಟ್ರ ಭಕ್ತರೇ ಅನ್ನೋದನ್ನ ಮರೆದೆ. ಯಾರ್ಯಾರ ಮೂಲಭೂತವಾದಿಗಳಿದ್ದರು, ಮತಾಂಧರಿದ್ದರು, ದಯವಿಟ್ಟು ನಿಮ್ಮ ಮನಸ್ಸನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಏನು ನಮ್ಮ ಕುರಾನು ನಮಗೆ ಮಾನವೀಯತೆಯನ್ನು ಬೋಧಿಸಿದೆಯೋ, ಏನು ನಮ್ಮ ಪೈಗಂಬರರು ನಮ್ಮನ್ನ ಪ್ರೀತಿಸೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೋ, ಅವರೆಲ್ಲರ ಆಶಯದ ಜೊತೆಗೆ ಈ ಮಣ್ಣಿನ ಮಹಾನ್ ವ್ಯಕ್ತಿಗಳಾದ ಬುದ್ಧ, ಬಸವ, ಅಂಬೇಡ್ಕರ, ಪೆರಿಯಾರ ಮುಂತಾದ ಮಹಾನ್ ವ್ಯಕ್ತಿಗಳ ಆಶಯ ನುಡಿಯನ್ನ ನಾವು ಸ್ವಲ್ಪನಾದರೂ ಗೌರವಿಸಿ, ಸ್ವಲ್ಪನಾದರೂ ಪಾಲಿಸಿದರೆ ಮಾತ್ರ ಬಹುತ್ವ ಭಾರತಕ್ಕೆ ಅರ್ಥ ಬರುತ್ತಾ. ಇಂಥ ಮೊಹರಮ್ಮನ್ನ ಏನೂ ಗೊತ್ತಿಲ್ಲದೆ ಇರುವಂತ ಮುಗ್ಧ ಜನ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದಾರಲ್ಲ, ಅವರಿಗೆ ಒಂದು ನಿಜವಾಗ್ಲೂ ಕೂಡ ಅರ್ಥಬದ್ಧವಾದಂತ ನಮಸ್ಕಾರವನ್ನ ಹೇಳ್ತಾ, ಮತ್ತು ಜೊತೆಗೆ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಭಾರತೀಯ ಅನ್ನೋದನ್ನ ಮರಿದೇನೆ ನಾವೆಲ್ಲರೂ ಹೆಮ್ಮೆಯಿಂದ ಹೇಳೋಣ, ಮೊಹರಂ ನಮ್ಮ ಹಬ್ಬ, ಮೊಹರಂ ನಮ್ಮೆಲ್ಲರ ಹಬ್ಬ. ಇವತ್ತು ಹಬ್ಬ ಕೊನೆ ಆಗ್ತಾ ಇದೆ. ನಾವು ಹುಸೇನ್ ಹಸೇನರಿಗೆ ವಿದಾಯವನ್ನ ಹೇಳ್ತಾ, ಅಂತ ಮಹಾನ್ ತ್ಯಾಗಿಗಳನ್ನ ಮತ್ತೆ ನಮ್ಮ ಎದೆಯಲ್ಲಿ ಸ್ಮರಿಸ್ತಾ, ಮತ್ತೆ ಮುಂದಿನ ವರ್ಷಕ್ಕೆ ನಾವೆಲ್ಲರೂ ಕೂಡ ಸೂತಕದ ಹಬ್ಬವಾದರೂ ಕೂಡ ಅದನ್ನ ನಾವು ಸ್ಮರಣೆಯನ್ನಾಗಿ ಮಾಡಿಕೊಂಡು, ನಮ್ಮ ಹಿರಿಕರ ಹಬ್ಬವಾಗಿ ಮಾಡಿಕೊಂಡು, ನಮ್ಮ ಹಿರಿಕರಿಗೆ ಗೌರವ ಸಲ್ಲಿಸುವ ಹಬ್ಬವಾಗಿ ಮಾಡಿಕೊಂಡು ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಒಂದಾಗನ. ಸಣ್ಣ ಪುಟ್ಟ ಈ ಮೊಹರಂನಲ್ಲಿ ನಡೀತಕ್ಕಂಥ ದ್ವೇಷಗಳ ಏನಿದ್ರೆ ಅವನ್ ಬಿಡೋಣ. ಖಂಡಿತವಾಗ್ಲೂ ಕೂಡ ಮೊಹರಂ ಖಂಡಿತ ದ್ವೇಷಕ್ಕೋಸ್ಕರ ಇರೋದಲ್ಲ, ಪ್ರೀತಿಗೋಸ್ಕರ ಇರೋದು. ಆ ಪ್ರೀತಿಯನ್ನ ಏನು ಮುಲ್ಲಾ ಸಾಬಿ ನಮಗೆ ಓದಿಕೆ ಮಾಡಿ ಕೊಡ್ತಾನಲ್ಲ, ಸಕ್ಕರೆ ಬೆಲ್ಲ ಕೊಡ್ತಾನಲ್ವಾ, ನೋಡಿ ಎಂಥ ವಿಚಿತ್ರ. ಮೊಹರಂದಲ್ಲಿ ನಾವು ಬೆಲ್ಲ ಸಕ್ಕರೆಯನ್ನ ಯಾಕೆ ಹಂಚ್ತೀವಿ ಅಂತಂದ್ರೆ, ಸಿಹಿಯನ್ನ ಹಂಚ್ತೀವಿ, ಎಲ್ಲರೂ ಸೌಹಾರ್ದತೆಯಿಂದ ಇರೋಣ ಅಂತ. ಅಂತಹ ಒಂದು ಸಿಹಿಯನ್ನ ನಾವೆಲ್ಲರೂ ಹಂಚ್ಕೊಂಡು, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಸಹೋದರತ್ವ ಭಾವನೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನಾವೆಲ್ಲರೂ ಭಾರತದಲ್ಲಿ ಹೆಮ್ಮೆಯಿಂದ ಬದುಕೋಣ ಅಂತ ಹೇಳಿ ಇಂದಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ಗಳಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸುವಂತ ಪ್ರಯತ್ನ ಮಾಡಿ, ನಿಮ್ಮ ಸಲಹೆಗಳನ್ನ ನನಗೆ ನೀಡಿ ಅಂತ ಹೇಳ್ತಾ, ನಾನು ಕೆಲವಿಷ್ಟು ಉತ್ತರಗಳನ್ನ ಕೆಲವಿಂದಷ್ಟು ಜನರಿಗೆ ಮಾತ್ರ, ಯಾಕಂದ್ರೆ ಈ ದೇಶದಲ್ಲಿ ಇರೋರೆಲ್ಲ ಬಹುಪಾಲು ಏನಪ್ಪಾ ಅಂತಂದ್ರೆ ಬಹುತ್ವವನ್ನು ಒಪ್ಪುವಂತ ಹಿಂದೂ ಮುಸ್ಲಿಮರೇ, ಅವರನ್ನ ಬಿಟ್ಟು ಕೆಲವಿಷ್ಟು ಜನರಿಗೆ ಮಾತ್ರ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಅಂತ ಅನ್ಕೊಂತ, ನೀವು ಕೂಡ ಅವರಿಗೆ ಉತ್ತರ ಕೊಟ್ಟು ಭಾರತವನ್ನ ನಾವು ಉಳಿಸ್ಕೊಳ್ಳೋಣ. ಇದನ್ನ ಛಿದ್ರ ಮಾಡಕ್ಕೆ ಬಿಡೋದು ಬೇಡ. ಇದು ಎಲ್ಲರ ಭಾರತ, ನಮ್ಮೆಲ್ಲರ ಭಾರತ, ಪ್ರತಿಯೊಬ್ಬರಿಗೂ ಸೇರಿದ್ದು. ಯಾಕಂತಂದ್ರೆ ತೆಲುಗು ಕವಿ ಒಂದ್ ಮಾತು ಹೇಳ್ತಾನೆ, ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಜನಂ ಅಂತ. ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಜನಂ ಅಂತ. ಹಾಗಾಗಿ ನಾವೆಲ್ಲರೂ ಭಾರತೀಯರು, ನಮಗೆ ಈ ಭೂಮಿ ಸ್ವಂತದ್ದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷವಾದ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಚಾನಲ್ನ ವೀಕ್ಷಣೆ ಮಾಡೋದಕ್ಕೆ ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರ.